ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್, ಅವನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ? ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ನಮ್ಮ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನಿನ್ನೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ. ಯಾಕಂದ್ರೆ ಪುಷ್ಯ ನಕ್ಷತ್ರ ಬಿದ್ದಿದೆ, ಜೊತೆಗೆ ಬುಧವಾರ ಬಿದ್ದಿದ್ದರಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಪರೀಕ್ಷೆ ಹತ್ರ ಆಗ್ತಿದೆ ಅಂತ ಐಂ ಅನ್ನುವಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನ ಆದಷ್ಟು ನೀವು ಎಲ್ಲೇ ಇದ್ರೂ ಕೂಡ ಮನಸ್ಸಿನಲ್ಲೇ ಮನನ ಮಾಡ್ತಾ ಇರಿ ಅಂತ ಹೇಳಿದ್ರಿ ನೆನ್ನೆ. ಇವತ್ತು ಅಂತಹದ್ದೇ ಏನಾದ್ರೂ ವಿಶೇಷತೆಯನ್ನ ಹೊತ್ತು ತಂದಿದ್ದೀರಾ? ಖಂಡಿತಮ್ಮ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೂ ಓದುವ ಸಮಯದಲ್ಲಿ ಶ್ರದ್ಧೆಯಿಂದ ಓದಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪೋಷಕರು ನಿಮ್ಮನ್ನು ನಂಬಿರ್ತಕ್ಕಂತಹದ್ದು, ನಿಮಗೆ ಬೇಕಾದ್ದು ಬೇಡವದರ ಬಗ್ಗೆ ಚಿಂತನೆ ಮಾಡಿ ಕೊಡಿಸ್ತಕ್ಕಂತಹದ್ದು, ನಿಮ್ಮ ಅಪೇಕ್ಷೆಯನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಅವರು ಈಡೇರಿಸ್ತಾರೆ. ಆದರೆ ಅವರ ಅಪೇಕ್ಷೆಯನ್ನು, ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದೇನು? ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, 4 ಜನಕ್ಕಿಂತ ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿರಬೇಕು. ಈ ಪ್ರಕಾರ ಪ್ರತಿಯೊಬ್ಬ ತಂದೆ ತಾಯಿ, ಪ್ರತಿಯೊಬ್ಬ ಪೋಷಕರು ಸಹಿತ ಇದನ್ನು ಚಿಂತನೆ ಮಾಡ್ತಾರೆ. ಆದರೆ ನೀವು ಮಾಡಬೇಕಾದ್ದೇನು? ಶ್ರದ್ಧೆಯಿಂದ ಓದ್ತಕ್ಕಂಥದ್ದು, ಒಳ್ಳೆ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು. ಇದಿಷ್ಟು ಬಿಟ್ಟರೆ ಬೆಳಗ್ಗೆ ಬೇಗೆದ್ದು ಅರ್ಜೆಂಟಾಗಿ ಆಫೀಸ್ಗೆ ಹೋಗಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಶ್ರಮವಹಿಸಿ ಬೆವರು ತೆಗೆದು ಅಲ್ಲಿ ನೀವು ದುಡಿಬೇಕಾದ ಅವಶ್ಯಕತೆ ಇಲ್ಲ. ಬಹಳ ಲೀಲಾಜಾಲವಾಗಿ, ನೆಮ್ಮದಿಯುತವಾಗಿ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂತಹ ಪಾಠವನ್ನು ಮನೆಯಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ಓದಿದ್ರೆ ಅಷ್ಟೇ ಸಾಕು, ಸಾಕಷ್ಟು ಯಶಸ್ಸಾಗತ್ತೆ. ಆದರೆ ನಾವು ಓದೋದೊಂದು ಬಿಟ್ಟು ಅನ್ಯ ಮಾರ್ಗಗಳನ್ನು ಹಿಡಿದು ಬೆಳಗ್ಗೆನೇ ಎದ್ದು ಮೊಬೈಲ್ ಆನ್ ಮಾಡಿಕೊಂಡು ಮೊಬೈಲಲ್ಲಿ ಇಂಟರ್ನೆಟ್ ನೋಡಿಕೊಂಡು ಆನಂದವಾಗಿ ಟೈಮನ್ನು, ಸಮಯವನ್ನು ವೃಥಾ ವೇಸ್ಟ್ ಮಾಡ್ತೀವಿ. ಆದರೆ ಎಕ್ಸಾಮ್ ಸಮೀಪಿಸ್ತಾ ಇದೆ. ಒಂದು ಮಂಡಧೈರ್ಯ ಇರಬಹುದು ನಿಮಗೆ, ನಾನು ಬರಿತೀನಿ ಬಿಡು, ಎಕ್ಸಾಮ್ ಪರವಾಗಿಲ್ಲ. ಎಕ್ಸಾಮ್ ಬರೀಬೋದು, ನಂಬರ್ ತಗೊಳ್ಬೋದು, ತಪ್ಪಿಲ್ಲ. ಜಸ್ಟ್ ಪಾಸ್ ಆದರೆ ಪ್ರಯೋಜನ ಏನು? ಅಥವಾ ಒಂದು 60-70 ಮಾರ್ಕ್ಸ್ ಬಂದರೆ ಪ್ರಯೋಜನ ಏನು? ಮುಂದೆ ಇನ್ನು ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕಾದ್ರೆ, ಅಥವಾ ನೀವು ಅಂದುಕೊಂಡಂತಹ ಒಂದು ಸಾಧನೆ ಮಾಡಬೇಕಾದ್ರೆ, ನಿಮ್ಮ ತಂದೆ ತಾಯಿ ಅಂದುಕೊಂಡಂತಹ ಒಂದು ಕಾಲೇಜ್ಗಾಗಲಿ ಅಥವಾ ಒಂದು ಕೆಲಸಕ್ಕಾಗಲಿ ಕಳಿಸ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸರಿಯಾದಂತಹ ಮಾರ್ಕ್ಸನ್ನು ನೀವು ತಗೊಳ್ಬೇಕು. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು, ನನ್ನ ಮಕ್ಕಳು ಹೀಗೆ ಚೆನ್ನಾಗಿ ಓದಬೇಕು, ಇಷ್ಟೇ ಚೆನ್ನಾಗಿರಬೇಕು. ಎಲ್ಲರ ಅಪೇಕ್ಷೆ ಅದು. ಆ ಅಪೇಕ್ಷೆಗೆ ತಕ್ಕಂತೆ ನೀವು ಸ್ವಲ್ಪ ಸಹಕರಿಸ್ಬಿಟ್ರೆ ವಿದ್ಯಾರ್ಥಿಗಳು ಜೀವನ ಪಾವನವಾಗತ್ತೆ. ಇರಲಿ, ವಿದ್ಯಾರ್ಥಿಗಳ ಬಗ್ಗೆನೂ ಇವತ್ತು ಮಾತಾಡೋಣ. ಜೊತೆಗೆ ಪುಷ್ಯ ನಕ್ಷತ್ರ ನಿನ್ನೆ ಆಯಿತು, ಇವತ್ತಿನ ನಕ್ಷತ್ರ ಏನು, ತಿಥಿವಾರ ನಕ್ಷತ್ರದ ಬಗ್ಗೆ ತಿಳ್ಕೊಂಡು ಇನ್ನಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ನಾನು ನಿಮಗೆ ತಂದಿದ್ದೇನೆ. ಆದರೆ ಒಂದಂತೂ ಸತ್ಯ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಶ್ರಮ ವಹಿಸಬೇಕು, ಕ್ರಮಬದ್ಧವಾದಂತಹ ಅನುಷ್ಠಾನವನ್ನು ಮಾಡಬೇಕು. ಯಾವುದೇ ಆದರೂ ನಾವು ಅಂದುಕೊಂಡಂತಹ ರೀತಿ ನಮ್ಮ ಕೈಗೆ ಸೇರಬೇಕಾದ್ರೆ, ನಾವು ಯಶಸ್ಸನ್ನು ನೋಡಬೇಕಾದ್ರೆ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣಬೇಕಾದ್ರೆ ಶ್ರದ್ಧೆ ಬಹಳ ಮುಖ್ಯವಾಗಿರುತ್ತೆ. ಶ್ರದ್ಧೆ ಇದ್ದು ಮಾಡ್ತಕ್ಕಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇ ಆದರೆ ಯಶಸ್ಸು ಖಂಡಿತ ನಮ್ಮ ಮುಡಿಯಿರುತ್ತೆ. ಹಾಗೆ ವನಸಿರಿಗಳನ್ನು ಸಂಗ್ರಹಣ ಮಾಡಿ, ನಿನ್ನೆ ನೀವು ಸಂಗ್ರಹಣ ಮಾಡಿರ್ತಕ್ಕಂಥ ಯಾವುದೇ ಒಂದು ವನಸಿರಿ ಆಗಿರಬಹುದು, ಆ ವನಸಿರಿಯನ್ನು ಬರ್ತಕ್ಕಂತಹ ಅಮಾವಾಸ್ಯೆ ಅಥವಾ ಪೌರ್ಣಮಿ ಕಾಲದಲ್ಲಾಗಲಿ ಅಥವಾ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಾಗಲಿ ಅದನ್ನು ಪಕ್ವವಾಗಿ ನೆರಳಲ್ಲಿ ಒಣಗಿಸ್ತಕ್ಕಂತಹದ್ದು. ಯಾವುದೇ ವನಸಿರಿ ಸಂಗ್ರಹಣ ಮಾಡಿದ್ರೂ ಅದನ್ನು ನೆರಳಲ್ಲೇ ಒಣಗಿಸ್ಬೇಕೇ ವಿನಃ ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದಲ್ಲ. ಬಿಸಿಲಿಗೆ ಹಾಕಿದಾಗ ಆ ವನಸಿರಿಯಲ್ಲಿರ್ತಕ್ಕಂತಹ ಜೀವಸತ್ವ, ಆ ನೀರಿನಂಶ ಅದು ಆವಿಯಾಗಿ ಹೊರಟೋಗ್ಬಿಡುತ್ತೆ. ಆದರೆ ನೆರಳಲ್ಲಿ ಒಣಗಿಸಿದಾಗ ಒಂದೆರಡು ದಿವಸ ನಿಧಾನ ಆಗ್ಬೋದು, ಆ ಶಕ್ತಿ ಆ ಒಂದು ವನಸಿರಿಯಲ್ಲಿರುತ್ತೆ. ಆಗ ಅದರಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಾಮಾನ್ಯಕ್ಕೆ ಇನ್ನು ಚಳಿಗಾಲ ಬಂತು. ಈ ಚಳಿಗಾಲದಲ್ಲಿ ಮೈಕೈ ಎಲ್ಲ ಹೊಡಿತಕ್ಕಂಥದ್ದು, ಚರ್ಮ ಬಾಧೆಯನ್ನು ನರಳತಕ್ಕಂಥದ್ದು,
ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಸಂಬಂಧಪಡತಕ್ಕಂಥದ್ದು. ಚರ್ಮಬಾಧೆ ಯಾರಿಗಿಲ್ಲ? ಅದರಲ್ಲೂ ಬೆಳಿಗ್ಗೆ ಎದ್ದು ಆ ಮಂಜಿನಲ್ಲಿ ಕೊರಿಯುವ ಚಳಿನಲ್ಲಿ ರೈತರಿಗಂತೂ ಬಹಳ ಕಷ್ಟವೇ ಕಷ್ಟ ಇದು. ಯಾಕೆಂದ್ರೆ ಇಬ್ಬರಿಗೂ ಸುರಿದಿರುತ್ತೆ. ರೈತರು ಭೂಮಿ ಕೆಲಸಕ್ಕೆ ಹೋಗಲೇಬೇಕು, ಭೂಮಿಯಲ್ಲಿ ನೀರು ಕಟ್ಟಬೇಕು, ಸರಿಯಾದಂಥ ಸ್ವಚ್ಛವಾದಂತಹ ರೀತಿ ಕೆಲಸವನ್ನು ಮಾಡಬೇಕು. ಬೆಳೆ ಸರಿಯಾದಂತಹ ಮಾರ್ಗದಲ್ಲಿ ಬೆಳೆ ಬರಬೇಕಾದ್ರೆ ಅದಕ್ಕೆ ಬೇಕಾದಂತಹ ನೀರುಣಿಸುವಂತಹ ಕೆಲಸವನ್ನು ಮಾಡಲೇಬೇಕು. ಅಂತಹವ್ರಿಗೂ ಸಹಿತ ಈ ಚರ್ಮ ಬಾಧೆಯಿಂದ ಸಾಕಷ್ಟು ಜನ ನರಳುತ್ತಾ ಇರ್ತೀರಿ. ಅದರಲ್ಲಿ ಇಸುಬು, ಗಜ್ಜಿ ಇಂತಹದ್ದೇನಾದರೂ ಆಗಿದ್ರೆ, ಅಥವಾ ಚರ್ಮ ಹೊಡೆದಿರತಕ್ಕಂಥದ್ದು, ಹೊರಗಡೆ ತಂಪಿರ್ಬೋದು ಆದರೆ ದೇಹ ಉಷ್ಣದಲ್ಲಿರುತ್ತೆ. ಅತಿಯಾದಂಥ ಉಷ್ಣತೆ ಆದಾಗ ಕಾಲಿನ ಇಮ್ಮಡಿಗಳು ಹೊಡಿತಕ್ಕಂಥದ್ದು, ಚರ್ಮ ಹೊಡಿತಕ್ಕಂಥದ್ದು, ಅಂಗೈ ಅಂಗಾಲೆಲ್ಲವೂ ಸಹಿತ ತರ್ಕ ಆಗುವಂಥದ್ದು. ಅಂದರೆ ಬಹಳಷ್ಟು ಸ್ಮೂತಾಗಿ, ಬಹಳ ಒಂಥರ ಯಾವಾಗಲೂ ಕೈ ಮುಟ್ಟಿದಾಗ ಒಂಥರ ಬಹಳ ಸ್ಮೂತ್ ಆಗಿದೆ ಅನ್ನೋರು ಸಹಿತ ಈಗ ಬಹಳ ತರ್ಕ ಆಗಿಬಿಡುತ್ತೆ, ಕೈ ಕಾಲೆಲ್ಲ ಹೊಡೆದಂಗಾಗಿರುತ್ತೆ. ಇಂತಹವರಿಗೆ ಬಾಳೆ ಹೂವಿನಿಂದ ಅಥವಾ ಬಾಳೆ ಎಲೆಯಿಂದ ಅಥವಾ ಬಿಳಿ ಎಕ್ಕದ ಎಲೆ, ಬಾಳೆ ಹೂ, ಬಾಳೆ ಎಲೆ ಇಂಥದ್ರಿಂದ ಒಂದು ದಿವ್ಯ ಔಷಧಿಯನ್ನ ನೀವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಈ ಔಷಧಿ ಕನಿಷ್ಠ ಪಕ್ಷ ಚರ್ಮ ಹೊಡೆದಿರತಕ್ಕಂಥದ್ದಕ್ಕೆ, ಚರ್ಮದಿಂದ ರಕ್ತ ಸುರಿಯುವಂಥದ್ದು, ಬಿರುಕುಂಟಾಗುವಂಥದ್ದು, ಅಲರ್ಜಿ ಸಮಸ್ಯೆ ಆಗುವಂಥದ್ದು, ಮೊದಲೇ ಬಿರುಕಾಗಿರುತ್ತೆ, ಚರ್ಮ ರಕ್ತ ಬರ್ತಿರುತ್ತೆ, ಆದರೂ ಅಲ್ಲಿ ನೊವೆ ಇರುತ್ತೆ, ಕೆರೆದಾಗ ಪಕ್ಕದಲ್ಲಿ ಇನ್ನಷ್ಟು ಗಾಯ ಆಗುತ್ತೆ. ಇಂಥದ್ದನ್ನು ದೂರ ಮಾಡ್ಕೊಳ್ಬೇಕಾದ್ರೆ, ಚರ್ಮ ಬಾಧೆಯಿಂದ ನೀವು ಮುಕ್ತರಾಗಬೇಕಾದ್ರೆ ಇವತ್ತು ನಾನು ತಿಳಿಸುವಂತಹ ಈ ಒಂದು ವನಸಿರಿ ಬಾಳೆ ಹೂ, ಬಾಳೆ ಎಲೆ, ಬಿಳಿ ಎಕ್ಕದ ಎಲೆ, ಇದನ್ನ ಈ ಮೂರನ್ನು ಸಂಗ್ರಹಣ ಮಾಡಿ ಅದನ್ನು ಸ್ವಲ್ಪ ನೆರಳಲ್ಲೇ ಒಣಗಿಸಿ, ಬಿಸಿಲಿಗೆ ಹಾಕೋದು ಬೇಡ. ಒಂದೆರಡು ದಿವಸ ನಿಧಾನ ಆಗ್ಬೋದು, ಆದರೆ ಔಷಧಿಯಲ್ಲಿ ಮಾತ್ರ ಬಹಳ ವಿಶೇಷವಾದಂತಹ ಗುಣನ ಈ ಮೂರು ಹೊಂದಿದೆ. ಬಿಳಿ ಎಕ್ಕದ ಎಲೆ, ಬಾಳೆ ಹೂವು, ಬಾಳೆ ಎಲೆ, ಇದಕ್ಕೆ ಯಾವುದನ್ನು ಮಿಶ್ರಣ ಮಾಡಬೇಕು ಮತ್ತು ಯಾವ ವನಸಿರಿ ಇದಕ್ಕೆ ಮಿಶ್ರಿತ ಆಗಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನಿಜಕ್ಕೂ ಮೊನ್ನೆ ಅಷ್ಟೇ ಒಬ್ರು ಕರೆ ಮಾಡಿ ಕೂಡ ಹೇಳ್ತಿದ್ರು, ಯಾವ ಮಟ್ಟಕ್ಕೆ ಹೊಡೆಯುತ್ತೆ ನನ್ನ ಕೈ ಅಂದ್ರೆ ತುಂಬಾ ಬೇಜಾರಾಗತ್ತೆ ಗುರುಜಿ, ತುಂಬಾ ಉರಿ ತಡೆಯೋದಕ್ಕೆ ಆಗಲ್ಲ ಅಂತ. ಚಳಿಗಾಲ ಬಂತು ಅಂದ್ರೆ ಹಾಗೆ ಅಲ್ವಾ ಗುರುಜಿ, ಎಲ್ಲರಿಗೂ ಈ ತೊಂದರೆ ಇದ್ದೇ ಇರತ್ತೆ, ಹಿಮ್ಡಿ ಹೊಡೆಯೋದು ಹಾಗೆಲ್ಲ. ಹಾಗಾಗಿ ಮನೆ ಔಷಧಿಯನ್ನೇ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಿದ್ರಿ. ಖಂಡಿತಮ್ಮ. ಏಕೆಂದ್ರೆ ಇದು ಸಾಮಾನ್ಯಕ್ಕೆ ಹಳ್ಳಿಗಳ ಕಡೆ ಸಾಕಷ್ಟು. ಯಾಕೆಂದ್ರೆ ಅತಿಯಾದಂತಹ ಇಬ್ಬನಿ ಬಿದ್ದಾಗ ಇದು ಮೈಕೈ ಬೇಗ ಹೊಡೆಯುವಂಥದ್ದಾಗತ್ತೆ. ಇನ್ನ ಉದ್ಯೋಗಕ್ಕೆ ಹೊರಡಲೇಬೇಕು, ಜೀವನೋಪಾಯ, ಹಾಗಂತ ಮನೆ ಕೂತ್ಕೊಳ್ಳಿಕ್ಕಾಗತ್ತಾ? ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಹಾಗೆ ಇಬ್ಬನಿ ಬಿದ್ದಂಥದ್ದನ್ನ ಬೇರೆ ಯಾವುದೇ ಸನ್ ಕ್ರೀಮ್ ಹಾಕ್ಬೋದು, ಬೇರೆ ಯಾವುದೇ ಕ್ರೀಮ್ಸ್ ಹಾಕ್ಬೋದು. ನೀವು ಹಾಕಿದ್ರೂ ಕೆಲವು ಸತಿ ಗುಣ ಆಗ್ಬೋದು, ಕೆಲವು ಸತಿ ಆಗದಿರೇ ಇರ್ಬೋದು. ಆದರೆ ಪ್ರಕೃತಿ ಕೊಟ್ಟಂತಹ ಈ ಒಂದು ವಿಶೇಷವಾಗಿದ್ದಂತಹ ವನಸಿರಿ ಇದೆಯಲ್ಲ, ಇದಕ್ಕಿಂತ ಮತ್ಯಾವ್ದು ಬೇಕು? ಜೊತೆಗೆ ಸುಲಭನಾಗಿ ಸಿಗ್ತಕ್ಕಂಥದ್ದು, ನಮ್ಮ ಪರಿಸರದಲ್ಲಿರ್ತಕ್ಕಂಥದ್ದು. ಯಾರೊಬ್ಬರಿಗಾದ್ರೂ ಸಹಿತ ಸಾಕಷ್ಟು ಮೌಲ್ಯವನ್ನು ಕೊಟ್ಟು ಖರೀದಿ ಮಾಡಿ ಅದನ್ನು ಹಚ್ಕೊಳ್ಳೋಕೆ ಆಗದಿರತಕ್ಕಂತಹ ಬಡವರ್ಗನೂ ಸಾಕಷ್ಟು ಜನ ಇದ್ದಾರೆ. ಅಂತಹ ಬಡಬಗ್ಗರಿಗೂ ಸಹಿತ ಅನುಕೂಲ ಆಗಲಿ ಅಂತಾನೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಇಂತಹ ವರದಾನನ ನಾವು ವಿಷಯ ತಿಳ್ಕೊಂಡು ಅದನ್ನು 4 ಜನಕ್ಕೆ ಹಂಚುವಂಥದ್ರಲ್ಲಿ ತಪ್ಪಿಲ್ಲ. ಹಾಗೆ ಬಾಳೆ ಎಲೆ ಮತ್ತು ಬಾಳೆ ಮೊಗ್ಗು ಅಂದರೆ ಬಾಳೆ ಹೂ, ಅದಾದ ನಂತರ ಬಿಳಿ ಎಕ್ಕದ ಎಲೆ. ಇದು ಸಾಮಾನ್ಯಕ್ಕೆ ನೆರಳಲ್ಲಿ ಒಣಗಬೇಕಾದ್ರೂ ಸ್ವಲ್ಪ ಸಮಯ ತಗೊಳ್ಬೋದೇನೋ. ಅದಕ್ಕೋಸ್ಕರ ನೀವು ಮಾಡಬೇಕಾದ್ದೇನು, ಬಿಳಿ ಎಕ್ಕದ ಎಲೆನ ಕಿತ್ಕೋಬೇಕಾದ್ರೆ ಹಣ್ಣಾಗಿರ್ತಕ್ಕಂಥದ್ದು, ತಳಗೆ ಉದುರ್ದಿರತಕ್ಕಂಥದ್ದು, ಅಂದರೆ ಗಿಡದಲ್ಲೇ ಒಣಗಿರ್ತಕ್ಕಂಥದ್ದಿರುತ್ತೆ. ಗಿಡದಲ್ಲೇ ಒಣಗಿರ್ತಕ್ಕಂಥದ್ದು ಇನ್ನಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಕಾರಣ ಆ ಒಂದು ಗಿಡದಲ್ಲೇ ಇರ್ತಕ್ಕಂತಹ ಎಲೆ ಅಲ್ಲೇ ಒಣಗಿದೆ ಅಂದರೆ ಅದರಲ್ಲಿರ್ತಕ್ಕಂಥ ಸತ್ವ ಅದರಲ್ಲಿ ಹಾಗೇ ಇರುತ್ತೆ. ಅದರಲ್ಲಿ ಇರಬೇಕಾದಂಥ ಶಕ್ತಿ ಹಾಗೇ ಇದ್ದಾಗ ನಿಮಗೆ ಸಂಬಂಧಪಟ್ಟಂತಹ, ಅಂದರೆ ಅದಕ್ಕೆ ನಾವು ಏನಕ್ಕಾಗಿ ಉಪಯೋಗಿಸ್ತಾ ಇದ್ದೀವೋ, ಯಾವ ವೈದ್ಯದ ಸಹಾಯ, ಅಂದರೆ ನಮ್ಮ ಮೈ ಮೇಲೆ ಚರ್ಮದ ಸಮಸ್ಯೆಗೆ ಏನಕ್ಕೆ ನಾವು ಉಪಯೋಗಿಸ್ತಿದ್ದೀವೋ ಅದಕ್ಕೆ ಸೂಕ್ತವಾದಂತಹ ರೀತಿ ಆ ಔಷಧಿ ಗುಣ ಅದರಲ್ಲಿರುತ್ತೆ. ಜೊತೆಗೆ ಇದರ ಜೊತೆಗೆ ನಾವು ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಸಾಧ್ಯವಾದಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಪ್ಯೂರ್ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಯಾಕೆಂದ್ರೆ ಈ ವನಸಿರಿಗಳೆಲ್ಲ ಅಪ್ಪಟವಾಗಿರ್ತಕ್ಕಂಥದ್ದಾಗಿ ಯಾವುದು ಕೊಬ್ಬರಿ ಎಣ್ಣೆ ತರಬೇಕಾದ್ದನ್ನ ಕಲಬೆರಕೆ ತಗೊಂಡು ಇನ್ನೇನೋ ಅನಾರೋಗ್ಯ ಮಾಡ್ಕೊಂಡು ಇನ್ನೇನೋ ಸ್ವಲ್ಪ ತೊಂದರೆ ಮಾಡ್ಕೊಳ್ಳೋದು ಬೇಡ. ಹಾಗಂತ ಏನೂ ಆಗೋದಿಲ್ಲ. ಚರ್ಮಕ್ಕೆ ಯಾವುದೇ ತೈಲಗಳನ್ನು ಹಾಕಿದ್ರೂ
ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮೈಕೈಗೆಲ್ಲ ಹಚ್ಕೊಂಡ್ಬಂದ್ಬಿಟ್ರೆ ಸಾಮಾನ್ಯಕ್ಕೆ ಈ ಸಮಸ್ಯೆಯಿಂದ ದೂರ ಆಗ್ತೀರಿ. ನೀವು ಚರ್ಮ ಹೊಡೆಯೋದಿಲ್ಲ, ಜಿಡ್ಡಿನಂಶ ಮೈ ಮೇಲೆ ಇದ್ದರೆ ಚರ್ಮ ಹೊಡೆಯಲ್ಲ. ಆದರೆ ಎಣ್ಣೆ ಹಚ್ಕೊಂಡ್ರೆ ಒಂಥರ ಜಿಡ್ ಥರ ಇರುತ್ತೆ, ಹಿಂಸೆ ಆಗುತ್ತೆ. ಕೆಲವರಿಗೆ ಅದು ಆಗೋದಿಲ್ಲ. ಇನ್ನೂ ಕೆಲವು ಪುಣ್ಯಾತ್ಮರು ನೋಡಬಹುದು ನೀವು, ತಲೆ ತುಂಬ ಹರಳೆ ಎಣ್ಣೆ ಹಚ್ಕೊಂಡು ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾರೆ, ಬಸ್ಸಲ್ಲಿ ಹತ್ತು ಬಿಟ್ಟಿರ್ತಾರೆ, ಭಾಳಷ್ಟು ರಶ್ಶು, ಅವ್ರ ತಲೆ ಯಾರು ಮುಟ್ಟೋಂಗೇ ಇಲ್ಲ. ಅವ್ರ ತಲೆ ಯಾವ ಕಡೆ ತಿರ್ಗಿಸಿದ್ರೆ ಆ ಕೈ ಆ ಕಡೆ ಹಂಗೆ ದೂರ ಹೊರಟೋಗ್ತಾ ಇರುತ್ತೆ. ಬಹುಶಃ ಅಂಥವ್ರಿಗೆ ಸೀಟು ಬೇಕು ಕೊಟ್ಬಿಡ್ತಾರೆ ಬಸ್ಸಲ್ಲಿ ಅಲ್ವಮ್ಮ. ಯಾಕೆಂದ್ರೆ ಕೆಲವೆಲ್ಲ ಹಿಂಸೆ, ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಸಂತೋಷ ಬೆಳಿಬಾರ್ದು. ನಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ನಾವು ಚೆನ್ನಾಗಿರ್ಲಿಕ್ಕೋಸ್ಕರ ಮನೆಯಲ್ಲಿ ತಂಪಾಗಿರ್ಲಿ ಅಂತ ಹರಳೆಣ್ಣೆ ಮನೇಲಿ ಹಚ್ಕೋಬೇಕೆ ವಿನಃ ತಲೆ ತುಂಬ ಹರಳೆ ಎಣ್ಣೆ ಹಚ್ಕೊಂಡು BTS ಬಸ್ಸಲ್ಲಿ ಹತ್ತು ಕೂತ್ಕೊಂಡ್ರೆ 10 ಜನ ಪ್ರಯಾಣ ಮಾಡ್ತಕ್ಕಂಥ ಸ್ಥಳ ನೋವು ಆಗಬಾರ್ದು ಇನ್ನೊಬ್ಬರಿಗೆ. ಹಾಗೆ ನಾವು ಯಾವುದನ್ನು ಲೇಪನ ಮಾಡಿಕೊಂಡ್ರು, ಯಾವ ಒಂದು ವಿಚಾರ, ಯಾವ ಒಂದು ಔಷಧಿ ನಮಗೆ ಅನುಕೂಲವಾಗಿ ನಾವು ತೆಗೆದುಕೊಂಡ್ರು ಅದು ಮತ್ತೊಬ್ಬರಿಗೆ ಅಸಹ್ಯ ಅನಿಸಬಾರ್ದು, ಮತ್ತೊಬ್ಬರಿಗೆ ಹಿಂಸೆ ಪಡಬಾರ್ದು. ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಇನ್ನ ಒಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡುವಾಗ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ. ಈ ಪಚ್ಚಕರ್ಪೂರ ಯಾತಕ್ಕಾಗಿ ಅಂದರೆ, ಈ ವನಸೆರೆಗಳನ್ನು ಮಿಶ್ರಿತ ಮಾಡಿ ಅದನ್ನು ಕುಟ್ಟಿ ಅದರ ರಸದಿಂದ, ಅದರ ಪುಡಿಯಿಂದ ಅದನ್ನು ಕರಕು ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಿತ ಮಾಡಿದಾಗ ಅದರ ಸುವಾಸನೆ ಮತ್ತೊಂಥರ ವಿಚಿತ್ರವಾಗಿರುತ್ತೆ. ಆ ಒಂದು ಸುವಾಸನೆ ಹೊಸದಂತ ಅನ್ನಿಸಿದಾಗ ಕೆಲವರಿಗೆ ಹಿಂಸೆ ಅನ್ನಿಸಬಹುದು. ಹಾಗೆ ಪಚ್ಚಕರ್ಪೂರ ಹಾಕಿದಾಗ ಆ ಒಂದು ವಾಸನೆಯನ್ನು ಹೊಡೆಯುತ್ತೆ. ಜೊತೆಗೆ ಪಚ್ಚಕರ್ಪೂರ ಹಾಕಿದ್ರೆ ನಮ್ಮ ಮೈ ಮೇಲೆ ಇರ್ತಕ್ಕಂತಹ ಒಡಕು ಮತ್ತು ಇರತಕ್ಕಂತಹ ಚರ್ಮ ಒಡೆದಿರ್ತಕ್ಕಂಥದ್ದು ಅಥವಾ ಬಿರುಕು ಬಿಟ್ಟು ಅಲ್ಲಿ ಬಹಳ ಹಿಂಸೆ ಆಗುವಂಥದ್ದು, ಅಂಥದ್ದಕ್ಕೆ ಪಚ್ಚಕರ್ಪೂರ ಹಾಕಿದಾಗ 1-2 ನಿಮಿಷ ಕಾಲ ಸ್ವಲ್ಪ ಸಣ್ಣದಾಗಿ ಉರಿ ಬರುತ್ತೆ. ಯಾಕೆಂದ್ರೆ ಯಾವುದೇ ಆದರೂ ಸಹಿತ ಸತ್ತಿರ್ತಕ್ಕಂತಹ ಜೀವಸತ್ವಗಳು ಪುನಃ ಚೇತರಿಸ್ಕೊಳ್ಬೇಕಾದ್ರೆ, ಹೊಡೆದಿರ್ತಕ್ಕಂಥ ಚರ್ಮ ಪುನಃ ಕೂಡ್ಕೋಬೇಕಾದ್ರೆ ಅದರಲ್ಲಿ ಕೆಲವು ಶಕ್ತಿ ಬೇಕು. ಆಗ ಈ ಪಚ್ಚಕರ್ಪೂರ ಸಹಾಯ ಮಾಡುತ್ತೆ. ಹಾಗಂತ ಜಾಸ್ತಿ ಹಾಕುವಂಥದ್ದಲ್ಲ. ನೀವು ಕನಿಷ್ಠ ಪಕ್ಷ ಒಂದು 50 ಗ್ರಾಮ್ ಅಷ್ಟು ಪುಡಿನ ರೆಡಿ ಮಾಡಿದ್ರೆ, 50 ಗ್ರಾಮ್ ಅಷ್ಟು ಪುಡಿ ಔಷಧಿ ನೀವು ರೆಡಿ ಮಾಡಿದ್ರೆ ಅದಕ್ಕೆ ನೀವು ಹಾಕಬೇಕಾದ್ದು ಬರೀ ಒಂದು ಚಿಟಿಕೆಯಿಂದ, ಒಂದು ಚಿಟಿಕೆ ಈ ಥರ ಪ್ರೆಸ್ ಮಾಡೋದು ಎಷ್ಟು ಬರುತ್ತೋ ಅಷ್ಟು ಮಾತ್ರನೇ. ಆದರೆ ಎಸೆನ್ಸ್ ಇರಬೇಕೇ ವಿನಃ ಅದೇ ಔಷಧಿ ಆಗಿರಬಾರ್ದು. ಅಂದ್ರೆ ನೀವು ಹೇಳುವಂತಹ ಪ್ರಮಾಣ ಸರಿಗಿರ್ಬೇಕು, ಸರಿಯಾಗಿ ತಗೊಳ್ಬೇಕು ಅಂತ ಹೇಳ್ತಿದ್ದೀರಾ ಅಲ್ವಾ? ಹೌದು. ಪಚ್ಚಕರ್ಪೂರ ಜಾಸ್ತಿ ಹಾಕೋದ್ರಿಂದ ಉರಿ ಬಂದ್ಬಿಡುತ್ತೆ. ಆ ಉರಿ ಕೆಲವರಿಗೆ ತಟ್ಕೊಳಕ್ಕಾಗತ್ತೆ, ಕೆಲವರು ತಟ್ಕೊಳಕ್ಕಾಗಲ್ಲ. ಆ ಉರಿಯಲ್ಲೂ ಆನಂದ ಇರುತ್ತೆ. ಹೇಗೆ ಅಂತೀರಾ? ಯಾಕೆಂದ್ರೆ ಈ ನೊವೆ ಗಜ್ಜಿ ಅಂತಿಂತದಾದಾಗ ನೊವೆ ಒದ್ದಾಡ್ತಿರ್ತಾರೆ. ಆ ಪಚ್ಚಕರ್ಪೂರದ ಅದರ ಲೇಪನ ಬಿದ್ದಾಗ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅನ್ಸುತ್ತೆ. ಔಷಧಿಗಳಲ್ಲೂ ಕೆಲವು ಔಷಧಿಗಳು ಬೇಗ ಗುಣ ಆಗುವಂತಹದ್ದು ಇದ್ದಾಗ ಇವೆಲ್ಲ ಸಣ್ಣ ಪುಟ್ಟ ನೋವನ್ನ ಅನುಭವಿಸ್ಬೇಕಾಗತ್ತೆ. ಇರ್ಲಿ, ಇದನ್ನು ತಯಾರು ಮಾಡ್ತಕ್ಕಂತಹ ವಿಧಾನ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ತಯಾರು ಮಾಡಿ ನೀವು 4-6 ಜನಕ್ಕೆ ಹಂಚಿ. ಯಾರಿಗೆ ತಯಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಕೆಲವು ವಯಸ್ಸಾದಂಥವ್ರು ಇರ್ತಾರೆ, ಪಾಪ ಅವರು ಕಷ್ಟ ಆಗ್ಬೋದು. ಅಥವಾ ಒಬ್ಬರು ಯಾರಾದರೂ ತಯಾರು ಮಾಡಿ ಒಂದು ಪ್ರಾಂತ್ಯದಲ್ಲಿ, ಒಂದು ಮನೆಯಲ್ಲಿ ಸುತ್ತಮುತ್ತ ಒಂದು 4 ಜನಕ್ಕೆ ಹಂಚೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಮಹರ್ಷಿ ಬಳಗ ತುಂಬ ದೊಡ್ಡದು. ಎಷ್ಟೋ ಜನ ಅಭಿಮಾನಿ ದೇವರುಗಳು. ನಾನು ಹೇಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಸಹಿತ ಎಲ್ಲವನ್ನು ಸಹಿತ ಒಂದು ಡೈರಿ, ಮಹರ್ಷಿ ಡೈರಿ ಅಂತಾನೆ ಮಾಡಿ ನಾನು ಹೇಳ್ತಕ್ಕಂಥ ವನಸೆರಿಗಳನ್ನು, ಕೆಲವು ತಂತ್ರ ರಹಸ್ಯಗಳನ್ನು ಬರೆದಿಟ್ಟಿದ್ದೀರಿ. 4-6 ಜನಕ್ಕೆ ಉಪದೇಶ ಕೊಡ್ತಿದ್ದೀರಿ. ಇಂಥ ಔಷಧಿಗಳನ್ನು ತಯಾರು ಮಾಡಿ ಸ್ವಲ್ಪ 4-6 ಜನಕ್ಕೆ ಇಂತಹ ಸಮಯದಲ್ಲಿ ಹಂಚೋದ್ರಿಂದ ಖಂಡಿತ ಮನಸ್ಸಿಗೂ ಸಮಾಧಾನ. ಬಾ ಪರವಾಗಿಲ್ಲಪ್ಪ, ಗುರುಗಳು ಹೇಳಿದ್ರು, ಇವ್ರು ಮಾಡಿ ನಮಗೂ ಕೊಟ್ಟಿದ್ದಾರೆ, ನಾವು ಸಹಿತ ಆರೋಗ್ಯವಾಗಿರಬಹುದು, ನಮ್ಮ ಚರ್ಮನೂ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೂ ಬರುತ್ತೆ. ಜೊತೆಗೆ ನೀವು ಮಾಡಿರೋದು, ನೀವು ಮಾಡಿ ಇನ್ನೊಬ್ಬರಿಗೆ ಸೇವೆ ಸಲ್ಲಿಸುವಂತಹದ್ದಿದೆಯಲ್ಲ, ಭಗವಂತ ನಿಮ್ಮ ಕೆಲಸಕ್ಕೆ, ನೀವು ಮಾಡತಕ್ಕಂತಹ ಸೇವೆಗೆ ತಕ್ಕ ಮೌಲ್ಯ ಖಂಡಿತ ಕೊಟ್ಟೇ ಕೊಡ್ತಾನೆ. ನಾವು ಏನೇ ಮಾಡಿದ್ರೂ ಸಹಿತ ಭಗವಂತನ ಆಶೀರ್ವಾದದಿಂದಲೇ ಮಾಡ್ತಕ್ಕಂಥದ್ದು. ಒಳ್ಳೆಯದನ್ನು ಮಾಡಿದಾಗ ಸ್ವಲ್ಪ ಕಷ್ಟ ಅನಿಸಬಹುದು, ಬಟ್ ಕಷ್ಟ ಆದರೂ ಅದಕ್ಕೆ ಒಳ್ಳೆ ಪ್ರತಿಫಲ ಇರುತ್ತೆ. ಆ ಪ್ರತಿಫಲವನ್ನು ನಾವು ನೋಡೋಣ. ಇನ್ನು ಪಂಚಾಂಗ ಶ್ರವಣ ನೋಡೋಣ. ಪಂಚಾಂಗ ಶ್ರವಣ ಆದ ನಂತರ ರಾಶಿ ಫಲಕ್ಕೆ ಪಯಣ ಬೆಳೆಸೋಣ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಭಗವಾನ್ ಷಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಔಷಧಿ ಹೇಳೋ ನನಗೆ ಸ್ವಲ್ಪ ಕೆಮ್ಮತ್ತು ಬಿಟ್ಟಿದೆ. ನಾನು ಏನಾರು ಔಷಧಿ ಮಾಡ್ಕೊಳ್ಬೇಕೀಗ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 11-12-2014 ಗುರುವಾರ ಪಂಚಮಿ ಆಶ್ಲೇಷ ನಕ್ಷತ್ರ. ಗುರುವಾರ ಪಂಚಮಿ ಬಹಳ ವಿಶೇಷ. ಆಶ್ಲೇಷ ನಕ್ಷತ್ರ ಬಂದಿದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಪ್ರೀತಿ ಪೂಜೆ ಮಾಡಬಹುದು. ಆದರೆ ಗುರುವಾರ ಪಂಚಮಿ ಯಾವ ಕೆಲಸಕ್ಕಾದರೂ ಸಿದ್ಧಿ. ಇವತ್ತಿನ ತಿಥಿವಾರ ನಕ್ಷತ್ರ ಬಹಳ ವಿಶೇಷ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಿದ್ರು ಆಯಾ ಕೆಲಸಗಳಲ್ಲಿ ಶೀಘ್ರವಾದಂತಹ ಕಾರ್ಯಸಿದ್ಧಿಯನ್ನು ಪಡೆಯಬಹುದು. ಜಾತಕದಲ್ಲಿ ಚಂದ್ರ ಗುರು ಇವರು ಚಂದ್ರ ಮತ್ತೆ ಗುರು ಚೆನ್ನಾಗಿದ್ದರೆ ಇಷ್ಟಾರ್ಥಗಳು ಸಿದ್ಧಿ ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಚಂದ್ರ, ಜೊತೆಗೆ ಪಂಚಮಿ ತಿಥಿ ಆದ್ದರಿಂದ ಯಾರು ಯಾವುದೇ ಅನುಷ್ಠಾನಗಳನ್ನು ಮಾಡಬೇಕಾದ್ರೂ ಯಾವುದೇ ಹೊಸದಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿರುತ್ತೆ. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಇವತ್ತು ನೆಮ್ಮದಿಯುತವಾದಂಥ ದಿನ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರ್ತೀರಿ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆಯಿಂದ 4:15 ಒಳಗಾಗಿ ಯಾವುದೇ ಕೆಲಸ ಕೈ ಹಾಕಿದ್ರೂ ಶೀಘ್ರವಾಗಿ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಂತ್ರ ರಹಸ್ಯಗಳನ್ನಲ್ಲೂ ನೀವು ಮಾಡ್ತಕ್ಕಂತಹ ಅನುಷ್ಠಾನಗಳು ಅಥವಾ ಯಾವುದಾದ್ರೂ ಒಂದು ಮಂತ್ರಾನುಷ್ಠಾನವನ್ನು ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥ ಒಂದು ವಿಶೇಷವಾದಂಥ ದಿನ ಇವತ್ತು ಗುರುವಾರ ಪಂಚಮಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಮತ್ತು ಗುರುವಿನ ಅನುಗ್ರಹ ನಿಮಗಿದ್ರು ಶುಕ್ರನ ವರ್ಚಸ್ಸಿನಿಂದ ನೀವು ಚೆನ್ನಾಗಿ ಕಾಣಬಹುದು. ಆದರೆ ಕೆಲಸ ಕಾರ್ಯಗಳು ಮಾತ್ರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಹೆಸರು ನೀಡತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಎಷ್ಟೇ ಶ್ರದ್ಧೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿతో ನೀವು ಮಾಡಿದ್ರು ಆ ಕೆಲಸ ಕಾರ್ಯಗಳಲ್ಲಿ ಒಂದಲ್ಲ ಒಂದು ಕಡೆ ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಸಮಸ್ಯೆ ತಂದೊಡ್ಕೊಳ್ಳೋದು ಇವತ್ತು ವೃಷಭ ರಾಶಿಯವರಿಗಿದೆ. ದುಡುಕಿ ತೀರ್ಮಾನ ತಗೊಂಡು ಒಂದಲ್ಲ ಒಂದು ಕಡೆ ಅಸಮಾಧಾನ ತಂದುಕೊಳ್ತೀರಿ. ಭಯದ ವಾತಾವರಣ ಸಾಕಷ್ಟು ಆಗ್ತಿರುತ್ತೆ. ಜೋಪಾನ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮಾಡ್ತಕ್ಕಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಶ್ರದ್ಧೆಯಿಂದ ನೋಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮತ್ತೊಬ್ಬರೊಂದಿಗೆ ಕೈ ಅಡ್ಡತಕ್ಕಂಥದ್ದು, ಸಾಲ ಸೋಲ ಮಾಡ್ತಕ್ಕಂಥದ್ದು, ಸಾಲ ಮಾಡೋದು ಅಥವಾ ಇನ್ನೊಬ್ಬರ ಹತ್ರ ಏನಾದ್ರು ವಸ್ತುಗಳನ್ನು ಮನೆಗೆ ತಂದಿಟ್ಕೊಳ್ಳುವಂಥದ್ದು ಅಥವಾ 2 ದಿವಸ ಬಿಟ್ಟು ಕೊಡ್ತೀನಿ ಅಂತ ತರ್ತಕ್ಕಂಥದ್ದು ಇವತ್ತು ಸಮಂಜಸ ಅಲ್ಲ. ಇವತ್ತು ಬೇರೊಬ್ಬರಿಂದ ಯಾರೊಬ್ಬರಿಂದ ಏನೇ ವಸ್ತುಗಳನ್ನು ನೀವು ತಂದರೂ ಹಿಂದಿರುಗಿಸಿ ಕೊಡಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇದಕ್ಕಾಗಿ ಸಾಕಷ್ಟು ನೋವು ಅನುಭವಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ವ್ಯವಹಾರ ಮಾಡಿ, ಇಲ್ಲ ಅಂದರೆ ಇವತ್ತಿನ ವ್ಯವಹಾರಗಳನ್ನು ಕೈಬಿಟ್ಟು ಸಾಧ್ಯವಾದಷ್ಟು ನೆಮ್ಮದಿಯುತವಾದಂಥ ಬದುಕಿನ ಕಡೆ ಗಮನ ಹರಿಸಿ. ಜೊತೆಗೆ ದೇವಿ ಆರಾಧನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯಿ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಹರಿಸಿ. ಒಳ್ಳೆಯದಾಗಲಿ. ಈಗ ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ, ಹಾಗಾಗಿ ಬನ್ನಿ ಪ್ರಾರಂಭ ಮಾಡೋಣ ಈಗ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಮೊದಲನೇ ಕರೆ ಇವತ್ತು ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ ವೀಕ್ಷಕರೇ? ಹಲೋ ಹಲೋ, ನಮಸ್ತೆ ದಿವ್ಯಾ ಅವರೇ. ನಾನು ಗೀತಾ ಅಂತ ಮುಳಬಾಗ್ಲಿಂದ ಮಾತಾಡ್ತಾ ಇರೋದು. ನಮಸ್ತೆ ಗೀತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಗೀತಾ ಅವರೇ, ಅಯ್ಯೋ ದಿವ್ಯಾ ಅವರೇ, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಹತ್ರ ಮಾತಾಡ್ಬೇಕು ಅನ್ನೋ ಆತರ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಅಲ್ವಾ? ಮಾತಾಡಿ ಗುರುಜಿ ಹತ್ರ. ಖುಷಿ ಆಗ್ಬಿಟ್ಟಿದೆ ತುಂಬಾನೇ. ಬಹಳ ಸಂತೋಷ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನೀವ್ ಹೇಳಿದ ಪರಿಹಾರ ಎಲ್ಲ ನನ್ ಮಗಳು ಬರ್ದಿಟ್ಟಿದ್ದಾಳೆ ಗುರುಜಿ. ಅಕ್ಕ ಪಕ್ಕ ಎಲ್ಲರಿಗೂ ತಿಳಿಸ್ತಾಳೆ ಗುರುಜಿ. ನಂಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ ಗುರುಜಿ ಕಾಲ್ ಸಿಕ್ಕಿದ್ದಕ್ಕೆ. ನಾನು ಗುರುಜಿ ಇಂತ ಗೊರವನಹಳ್ಳಿಗ್ ಬಂದಿದ್ದೆ. ಅಲ್ಲಿ ಅಲ್ಲಿ ಹೇಳಿದ ಪೂಜೆ ಎಲ್ಲಾ ಮಾಡಿದ್ರಿ. ಮತ್ತೆ ಇದು ಮುಳಬಾಗಿಲಿಗೂ ಬಂದಿದ್ರಿ ಗುರುಜಿ. ಅಲ್ಲಿ ನಿಮ್ ಕಾಲಿಗೆಲ್ಲ ನಮಸ್ಕಾರ ಮಾಡಿದ್ರಿ. ನನ್ನ ಮಗಳು ಗುರುಜಿ ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ, ಮಾತಾಡುತ್ತಾಯಿ.
ಗುರುಜಿ ನಮ್ ಗಂಡ ಹೆಂಡತಿದು ಸ್ವಲ್ಪ ಸಮಸ್ಯೆ ಆಗಿದೆ ಗುರುಜಿ. ನಮ್ಮ ಯಜಮಾನರು ತುಂಬಾ ಒಳ್ಳೆಯವ್ರು ಗುರುಜಿ. ಏನಾಗಿದೆ ಅಂದ್ರೆ ಗುರುಜಿ, ಯಾರೋ ಒಬ್ರು ಸಹಾಯ ಕೇಳಕ್ಕೆ ಅಂತ ನಮ್ಮ ಮನೆಗ್ ಬಂದಿದ್ರು ಗುರುಜಿ. ಅವ್ರ ಗಂಡ ಆಲ್ರೆಡಿ ತಿಳ್ಕೊಂಡಿದ್ರಂತೆ ಗುರುಜಿ. ನನಗ್ ಗೊತ್ತಿಲ್ಲ. ಅವರು ಏನಾಗಿದೆ ಅಂದ್ರೆ ಅವಳು ಇವಾಗ ನಮ್ಮ ಮನೆಯವ್ರ ಹತ್ರ ಸಹಾಯ ಕೇಳ್ಕೊಂಡು ಇವಾಗ ನಮ್ಮ ಮನೆಯವ್ರನ್ನ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಗುರುಜಿ. ಅದಕ್ಕೆ ಎಷ್ಟೆಷ್ಟೋ ಪೂಜೆ ಏನೇನೋ ಮಾಡ್ತಾ ಇದೀನಿ ಗುರುಜಿ. ಈಗ ನಾನೇನನ್ನ ಮತ್ತೆ ಇದ್ ಮಾಡಿದ್ರೆ ಜಗಳಕ್ಕೆ ಬರ್ತಾರೆ ಗುರುಜಿ. ನಮ್ಮನೆಯವ್ರೇನು ನಾನು ಹಂಗಿಲ್ಲ ಅಂತ ಹೇಳ್ತಾರೆ ಗುರುಜಿ. ನಾನು ಮತ್ತೆ ಏನ್ ಮಾಡಕ್ಕೂ ಆಗ್ತಿಲ್ಲ ಗುರುಜಿ. ಅವ್ರು ಗೌರ್ಮೆಂಟ್ ಅಪಾಯಿಂಟ್ ಅಲ್ಲಿ ಇದಾರೆ. ನಾವ್ ಏನೇನೋ ತೊಂದ್ರೆ ಮಾಡಕ್ ಹೋದ್ರೆ ಮತ್ತೆ ನಮ್ಮ ಮನೆಯವ್ರಿಗೆ ತೊಂದ್ರೆ ಆಗುತ್ತಲ್ಲ ಗುರುಜಿ. ಅಂದ್ರೆ ನಿಮ್ಮ ಮನೆಯವರು ಗೌರ್ಮೆಂಟ್ ಅಪಾಯಿಂಟ್ ಅಲ್ಲಿ ಇದಾರಾ? ಹ್ಮ್ ಸರ್. ಗುರುಜಿ ಅವಳು ಇಲ್ಲ ಗುರುಜಿ. ಅವ್ರೇನೋ ಸಹಾಯ ಕೇಳಕ್ಕೆ ಅಂತ ನಮ್ಮ ಮನೆಗ್ ಬಂದಿದ್ದು ಗುರುಜಿ. ಬಂದು ಈ ತರ ಮಾಡಿಬಿಟ್ಟಿದ್ದಾರೆ. ಗುರುಜಿ. ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ನೀವು ಮಾಡಿ ಬೇಡ ಅಂತ ಹೇಳಲ್ಲ. ಇಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಸಾಧ್ಯವಾದಷ್ಟು ನಿಮ್ ಸಂಸಾರ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳೋದಕ್ಕೆ ಬೇರೆ ಏನ್ ಮಾಡಬಹುದು ಅನ್ನೋದನ್ನ ಚಿಂತನೆ ಮಾಡ್ಬೇಕು. ನಾನು ಈ ತರ ಹೆಂಗೋ ಹಂಗೆ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಅವ್ರ ಅಮ್ಮ ಅಪ್ಪ ಹೇಳ್ತಾರೆ, ಆಯ್ತು ಏನ್ ಮಾಡ್ತೀಯ ಮಾಡ್ಕೋ ಅಂತ ಹೇಳ್ತಾರೆ ಗುರುಜಿ. ಅವ್ರ ಅಪ್ಪ ಅಮ್ಮಗೂ ಕರೆದಿ ಹೇಳಿದ್ದೀನಿ ಗುರುಜಿ. ಈ ಮಟ್ಟಕ್ಕೂ ಮುಂದೆ ಬಂದಿದ್ದಾರೆ. ಗುರುಜಿ. ನಿನ್ ಕೈಯಲ್ಲಿ ಆದ್ರೆ ಏನಾದ್ರೆ ಅದ್ ಮಾಡ್ಕೊ ಅನ್ನೋದು, ಡೈರೆಕ್ಟ್ ಆಗಿ ಫೋನ್ ಮಾಡೋದು, ಬೈಯೋದು ಗುರುಜಿ. ಹೀಗೆಲ್ಲ ಮಾಡ್ತಾ ಇದ್ದಾರೆ ಗುರುಜಿ. ಆದ್ರೆ ನಿಮ್ಮ ಮನೆಯವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅವರು ಹಂಗಿಲ್ಲ ಅಂತಾರೆ ಗುರುಜಿ. ಯಾಕ್ರಿ ಹಿಂಗ್ ಮಾಡ್ತಾರೆ ಅಂದ್ರೆ, ನಾನು ಆಯ್ತು ನಾನು ಹಂಗಿಲ್ಲಲ್ಲ, ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯ ಅಂತಾರೆ ಗುರುಜಿ. ನನ್ ಏನ್ ಮಾಡೋದು ಗುರುಜಿ. ಮಕ್ಳು ಗುರುಜಿ. ಮಗಳು ದೊಡ್ಡವಳು BSc ಮಾಡಿದಾಳೆ ಗುರುಜಿ. ಮಗ BE ಗುರುಜಿ. ಆದ್ರೂ ವಯಸ್ಸಿಗೆ ಬಂದ ಮಕ್ಕಳ ಮುಂದೆ ಇವೆಲ್ಲವನ್ನೂ ಸಹಿತ ನಾವು ಚಿಂತನೆ ಮಾಡೋದು ಬಹಳ ತಪ್ಪು. ನಮ್ಮ ಮನೆಯವರಿಗೆ ಖುದ್ದಾಗಿ ಹೇಳಿದ್ರೆ ಅವರು ಆಯ್ತು ಅಂತಾರೆ, ಮತ್ತೆ ಇದ್ ಮಾಡ್ತಾರೆ ಗುರುಜಿ. ಆಕೆಗೆ ಯಜಮಾನ್ರ ಇಲ್ವಾ? ಮಕ್ಳಿದ? ಅವ್ರಿಗೂ ಮಕ್ಳಿದಾರ? ಒಬ್ಬ ಮಗಳು ಇದ್ದಾಳೆ ಗುರುಜಿ. ಅವರು ಮೊದ್ಲೇ ಮದ್ವೆ ಆಗಿ ಗಂಡ ತೀರ್ಕೊಂಡಿದ್ದಾನೆ. ಹಾಗಾಗಿ ಅವಳಿಗೊಂದ್ ಮಗು ಇದೆ ಮೊದ್ಲೇ ಗಂಡಗೆ. ಇವಾಗ 12 ವರ್ಷದಿಂದ ಹಿಂಗ್ ಮಾಡ್ತಾ ಇದ್ದಾಳೆ ಗುರುಜಿ. ಎಷ್ಟು ವರ್ಷದ ಕತೆ ಅಮ್ಮ ಇದು? ಗುರುಜಿ ಇದು 12 ವರ್ಷದಿಂದ ತಂದೆ ನಮ್ಮ ಅಪ್ಪ ಅಮ್ಮಗೆ ಹೇಳೋಣ ಅಂದ್ರೆ ಇದು ಹೇಳೋ ಅಂತ ಮಾತ ಗುರುಜಿ. ಹೇಳಕ್ಕಾಗಲ್ಲ ಗುರುಜಿ. ಅಪ್ಪ ಅಮ್ಮನಿಗೆ ಹೇಳಕ್ಕಾಗಲ್ಲ. 12 ವರ್ಷ ಸಾಧನೆ ಅಂದಿದ್ದೀರಿ. ಮಾವ ಅವ್ರಿಗೆ ಹೇಳೋಣ ಅಂದ್ರೆ ಅದು ಹೇಳೋ ಅಂತದಲ್ಲ ಗುರುಜಿ. ತುಂಬಾ ಕಷ್ಟ. ಆದ್ರೆ ಒಂದು ನಾನು ವಿಚಾರ ಹೇಳ್ತೀನಿ ತಾಯಿ, ನೀವು 12 ವರ್ಷಗಳಿಂದ ಈವದನ್ನ ಮನಸ್ಸಲ್ಲಿ ಹೃದಯದಲ್ಲಿ ಇಟ್ಕೊಂಡು ನೋವು ತಿಂತ ನಿಮ್ಮ ಆರೋಗ್ಯ ಕೆಡಿಸ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳಿಗೆ ಆಗೋರು ಯಾರು? ಹಂಗೆ ಆಗಿದೆ ಗುರುಜಿ. ಈಗ ನೀವು ಒಂದು ತೀರ್ಮಾನ ಮಾಡಿ. ಇದು 12 ವರ್ಷದ ಕತೆ ಆದ್ರಿಂದ ಈಗ ಸಡನ್ ಆಗಿ ಇದನ್ನ ಬಟ್ಟೆ ಮೇಲೆ ಇರ್ತಕ್ಕಂಥ ಗಲೀಜು ಅಥವಾ ಮುಳ್ಳನ್ನ ಕಿತ್ತು ಎಸಲಿಕ್ಕೆ ಆಗಲ್ಲ. ಹೌದು ಗುರುಜಿ. ಈಗ ನೀವು ಮಾಡ್ಬೇಕಾದ್ದೇನ್ ಗೊತ್ತಮ್ಮ? ಜ್ಯೋತಿಷ್ಯದ್ರ ಬಗ್ಗೆ ಎಲ್ಲಾ ಖರ್ಚು ಮಾಡಿದೀನಿ ಗುರುಜಿ. ಬೇಡ ತಾಯಿ. ನೀವ್ ಯಾವ ಜ್ಯೋತಿಷ್ಯರ ಹತ್ರ ಹೋಗಿ, ಯಾವ ಗುರುಗಳ ಹತ್ರ ಹೋಗಿ, ಯಾವ ತಂತ್ರ ಮಂತ್ರ ಯಂತ್ರ ಮಾಡ್ತಕ್ಕಂಥವ್ರ ಹತ್ರ ಹೋಗಿ ಅವರೆಲ್ಲ ನಿಮಗೆ ಏನಾದ್ರು ಒಂದಲ್ಲ ಒಂದು ಹೇಳಿ ಮರ ಸುತ್ತಿಸ್ಬೋದು ಅಷ್ಟೇನೆ. ಇದಕ್ಕೆ ಪರಿಹಾರ ಹುಡುಕಕ್ ಆಗಲ್ಲಮ್ಮ. ಹೌದು ಗುರುಜಿ. ಏನೋ ಒಂದು ಪರಿಹಾರ ಹೇಳಿ ಗುರುಜಿ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಇಷ್ಟೇ ತಾಯಿ, ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳತಕ್ಕಂಥದ್ದು ಗುರುಜಿ. ಯಾಕೆಂದ್ರೆ ಬೆಳೆದ್ ನಿಂತಿರ್ತಕ್ಕಂಥ ಮಕ್ಕಳಿದ್ದಾರೆ ಮನೆಯಲ್ಲಿ. ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಸಪ್ಪು ಕೂತ್ಕೊಂಡ್ರೆ ಆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಆಹಾರ ಕೊಡ್ಲಿಕ್ಕಾಗಲ್ಲ. ಜೊತೆಗೆ ಅವರು ನಿಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ, ಪ್ರೀತಿ ವಿಶ್ವಾಸನ ಎಲ್ಲೋ ಒಂದು ಕಡೆ ದೂರ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಕ್ಕೆ ಅಣಿ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಿಮ್ಗೊಂದು ಹೆಣ್ಮಗು ಇದೆ ಅಂತ ಬರೀ ಹೇಳ್ತಾ ಇದ್ದೀರಿ ಅಲ್ವಮ್ಮ? ಗುರುಜಿ. 20 ಗುರುಜಿ ಮಗಳಿಗೆ. ಮತ್ತೆ ಇನ್ನೀಗೋ ಅಂದ್ರೆ ಮದುವೆ ಮಾಡಿ ಕಳಿಸ್ಬೇಕು ಅವಳನ್ನ. ಅಳಿಯ ಮನೆ ಬರುವ ಸಮಯದಲ್ಲೂ ಸಹಿತ ಇಂಥ ಒಂದು ತಪ್ಪು ಕೆಲಸ ನಡೀತಾ ಇದ್ರೆ ನಾಳೆ ದಿವಸ ನಿಮ್ ಕಷ್ಟ ಜಾಸ್ತಿ ಆಗುತ್ತೆ ತಾಯಿ. ಇನ್ನೊಬ್ಬರಿಗೆ ಆಡ್ಕೊಳ್ಳೋರಿಗೆ ತುತ್ತಾಗಬಾರ್ದು. ಇಲ್ಲಿ ನೀವು ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಅವರು ನಿಮಗಿನ್ನ ಹೆಚ್ಚಿನಾಗಿ ನಿಮ್ಮ ಮನೆಯವರು ಅರ್ಥ ಮಾಡ್ಕೋಬೇಕು. ವಯಸ್ಸಿಗೆ ಬಂದು ಮಕ್ಕಳಿದ್ದಾರೆ, ನಾಳೆ ಮದುವೆ ಮಾಡುವಂತ ವಯಸ್ಸಾಯ್ತು, ಅಳಿಯ ಮನೆ ಬರೋಂಥ ಕಾಲದಲ್ಲಿ ನಾನು ಇಂಥ ತಪ್ಪು ಕೆಲಸ ಮಾಡಿದ್ರೆ ತಪ್ಪಾಗತ್ತೆ ಅಂತ ಅವ್ರ ಚಿಂತನೆನೂ ಬೇಕಾಗತ್ತೆ. ಆದ್ರೆ ನೀವೇ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಸಾಧ್ಯವಾದಷ್ಟು ನಿಮ್ಮ ನಡೆ ನಡವಳಿಕೆಗಳ ಸ್ವಲ್ಪ ಬದಲಾಯಿಸಿ. ಆಗ ಅವ್ರಿಗೆ ಆ ತಪ್ಪಿನ ಅರಿವಾಗತ್ತೆ. ಇನ್ನೊಂದಮ್ಮ, ಇಂಥ ವಿಷಯಗಳನ್ನೆಲ್ಲ ಹೇಗೆ ತಗೊಂಡು ಹೋಗ್ಬೇಕು ಅಂದ್ರೆ, ನಿಮ್ಮ ಕಿವಿಗೆ ವಿಷಯ ಬಿದ್ರೂ ಬಿದ್ದಿಲ್ಲ ಅನ್ನತ ಇದ್ ಮಾಡ್ಕೋಬೇಕು. ನೀವು ವಿಷಯ ಗೊತ್ತಾಗೋಗ್ಬಿಟ್ರೆ, ಒಂದ್ಸರಿ ಗೊತ್ತಾಗೋಗ್ಬಿಟ್ರೆ ಅಯ್ಯೋ ಇದಿಷ್ಟೇ ಬಿಡು, ಗೊತ್ತಾಗೋಯ್ತಲ್ವ, ಏನ್ ಬೇಕಾದ್ರೂ ಮಾಡ್ಬೋದು ನಾವು ಅನ್ನೋ ಆ ತರ ಮಂಡಧೈರ್ಯಕ್ಕೆ ಬಂದ್ಬಿಡ್ತಾರೆ. ಆದ್ರೆ ನೀವು 12 ವರ್ಷ ಅಂದ್ರೆ ಇದೆಲ್ಲ ದೊಡ್ಡ ರಂಪರಾಮಾಯಣ ಆಗೋಗ್ಬಿಟ್ಟಿರತ್ತೆ. ಈಗ ನೀವು ಏನು ಮಾಡ್ಲಿಕ್ಕೂ ಕಷ್ಟನೇ. ಈಗ ಮಾಡ್ಬೇಕಾದಿಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯತ್ತು ನೋಡ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ನೀವಿರ್ತಕ್ಕಂಥ ರೀತಿ ನೀತಿಯಲ್ಲಿ ಯಾವುದೇ ತರ ಲೋಪ ಬರ್ದಿರಾ ನೀವಿರ್ಬೇಕಾದಂತ ರೀತಿ ಇದ್ಬಿಡಿ. ಇದೊಂದೇ ಅಮ್ಮ. ಇದಕ್ಕೆ
ಗೊತ್ತಿಲ್ದಂಗೆ ಇದ್ದೀನಿ ಗುರುಜಿ, ಆದ್ರೇನು ನಂಗೆ ಒಂಥರ ಮನ್ಸಿಗೆ ಬೇಜಾರಾಗ್ತಾ ಆಗುತ್ತೆ ಇರುತ್ತೆ ತಾಯಿ. ಯಾಕೆಂದ್ರೆ ನೀವು ಇಷ್ಟು ನಿಷ್ಠೆಯಿಂದ ಇದ್ದು ಅದೇ ಅವ್ರು ಮಾಡಿರೋ ತಪ್ಪನ್ನ ಸಣ್ಣದಾಗ ಒಂದು ತಪ್ಪಿನ ಒಂದು ಸಣ್ಣದಾಗ ಧೂಳ್ನಷ್ಟು ಕಣ ನಿಮ್ಮ ಮೇಲೆ ಬಿದ್ರು ಇವು ಸುಮ್ಮನೆ ಇರ್ತಾರ? ಅದನ್ನ ಕೇಳಿದ್ದೀನಿ ಗುರುಜಿ ನಾನು. ಅದೇ ಹೆಣ್ಣು ಒಂದ್ ತಪ್ಪು ಮಾಡಿದ್ರೆ ನೀವು ಬಿಡ್ತೀರಾ ರೀ, ಯಾಕ್ರಿ ಈಗೆಲ್ಲ ಮಾಡ್ತೀರಿ ಅಂತೆಲ್ಲ ಕೇಳಿದೀನಿ ಗುರುಜಿ. ಅದನ್ನೇಮ್ಮ ಇಲ್ಲಿ ಹೆಣ್ಣು ಶತ್ರು ಅಲ್ವಾ ತಾಯಿ? ಹೌದು ಗುರುಜಿ. ನಿಮ್ ಸಂಸಾರಕ್ಕೆ ಆಕೆ ಇನ್ನೊಬ್ಬ ಆಕೆ ಬಂದು ಅಲ್ಲಿ ನಿಂತ್ಕೊಂಡು ನಿಮ್ ಸಂಸಾರದಲ್ಲಿ ಹುಳಿ ಹಿಂಡಿದಂತಕ್ಕದ್ದು ಅದು ಹೆಣ್ಣಿನ ಕೆಲಸನೇ. ಹೌದು ಗುರುಜಿ. ಆದ್ರೆ ಇಲ್ಲಿ ಎರಡೂ ಆಲೋಚನೆ ಮಾಡಬೇಕಾಗಿದೆಮ್ಮ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನೇ ಸ್ವಲ್ಪ ಗಟ್ಟಿ ಮಾಡಿ. ದುರ್ಗಾದೇವಿ ಪೂಜೆ ಮಾಡಿದೆ ಗುರುಜಿ, ನೀವ್ ಹೇಳಿದ್ರಲ್ಲ 9 ಶುಕ್ರವಾರ. ಮತ್ತೆ ಜಾಲರಿ ಮರದ್ದು ಅದು ಮಾಡಿದೆ ಗುರುಜಿ. ಅಮ್ಮ ಇಲ್ಲಿ ಇನ್ನೊಂದು ವಿಚಾರ ಇದೆ. ಗುರುಜಿ. ಈ ವಿಚಾರನ ನಾನೇನಾದ್ರು ಹೊರ ತೆಗೆದಿಟ್ರೆ ಗುರುಜಿ ಇದು ಸಭೆಯಲ್ಲಿ ತಿಳಿಸುವಂತಹದ್ದಲ್ಲ. ಯಾಕೆಂದ್ರೆ ಕೆಲವು ತಂತ್ರ ರಹಸ್ಯಗಳಿದೆಯಲ್ಲ ತಾಯಿ, ಆ ತಂತ್ರ ರಹಸ್ಯಕ್ಕೆ ಅದರದೇ ಆದಂತಹ ಒಂದು ಘನತೆ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಜನ ಹೇಗೆ ಅಂದ್ರೆ ನಾವು ಹೇಳ್ಕೊಡ್ತಕ್ಕಂಥ ತಂತ್ರ ರಹಸ್ಯನ ಸನ್ಮಾರ್ಗದ ಹತ್ರ ನಿಜಕ್ಕೂ ಸಮಸ್ಯೆ ಇರೋರು ಮಾತ್ರ ಅದನ್ನು ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ, ಅದನ್ನ ಬೇರೆ ತರ ಉಪಯೋಗಿಸ್ಕೊಳ್ಳೋರು ಆಗ್ಬಿಡ್ತಾರೆ. ಗುರುಜಿ ಊರ್ ಕಡೆ ವ್ಯವಸಾಯ ಬಿಟ್ಟು ಬಂದ್ಬಿಟ್ರಿ, ಇಲ್ಲಿ ಊರು ಬಿಟ್ಟು ಇನ್ನೊಂದು ಊರು ಬಂದಿದ್ದೀರಿ ಗುರುಜಿ. ಊರು ಕಡೆ ವ್ಯವಸಾಯನೂ ಮಾಡಕ್ ಆಗ್ತಾ ಇಲ್ಲ ಗುರುಜಿ. ಅಲ್ಲಿ 10 ಎಕರೆ ಜಮೀನ್ ಕೊಂಡ್ಕೊಂಡು ಎಲ್ಲಾ ಮಾಡಿ ಎಲ್ಲಾ ಬಿಟ್ಟು ಬಂದ್ಬಿಟ್ಟಿದ್ದೀರಿ ಗುರುಜಿ. ಈಗ ಈ ಸಮಸ್ಯೆಯಿಂದನೇ ದೂರ ಆಗಿರೋದು ಗುರುಜಿ. ಆದ್ರೂ ಉದ್ಯೋಗ ಇದೆಯಲ್ಲಮ್ಮ, ಯಜಮಾನರು ಸರ್ಕಾರಿ ಉದ್ಯಮದಲ್ಲಿದ್ದಾರಲ್ಲ, ಧೈರ್ಯ ಮಾಡಿದೀನಿ ಗುರುಜಿ. ಆಸ್ತಿ ಎಲ್ಲಿ ಹೋಗುತ್ತೆ ಅಲ್ಲೇ ಇರುತ್ತೆ ಅಂತ ಬಂದಿದ್ದೀರಿ ಗುರುಜಿ. ನೋಡಮ್ಮ, ಧೈರ್ಯವಾಗಿರು. 4 ದಿವಸದ ಬದುಕಿದು. ಈ 4 ದಿವಸದ ಬದುಕಲ್ಲಿ 3 ದಿವಸ ಬರೀ ಆಲೋಚನೆ ಮಾಡ್ತಾ ಜೀವನ ಕಳೆದ್ರೆ ನಾಳೆ ನಿಮಗೆಲ್ಲ ಭಗವಂತನು ಯೋಚನೆ ಮಾಡ್ತಾನೆ, ಏನ್ ನೀನು ಇಂಥ ಒಂದು ಸುಂದರವಾದಂತಹ ಪ್ರದೇಶದಲ್ಲಿದ್ದು ನೀವೇನ್ ಸುಖ ಕಂಡಮ್ಮ ಅಂದ್ರೆ ಬರೀ ಆಲೋಚನೆ ಮಾಡದೆ ಯಜಮಾನರು ಮಾಡೋ ತಪ್ಪನ್ನ ತಲೆಲಿಟ್ಕೊಂಡು ಆಲೋಚನೆ ಮಾಡ್ದ ನಾನು ಕಣ್ಮುಚ್ಚಿದೆ ಅಂದ್ರೆ ಅದಾಗಲ್ಲ ತಾಯಿ. ನೀನ್ ಇರ್ಬೇಕಾದಂತ ರೀತಿ ಇದ್ದು ನಿನ್ನ ಮಕ್ಕಳ ಹತ್ರ ನೀನು ರಾಮರಾಜ್ಯದಲ್ಲಿ ನೆಮ್ಮದಿಯಾಗಿರ್ಬೇಕು. ನೀನು ಅದನ್ನ ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಖಂಡಿತವಾಗ್ಲೂ ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾಕಷ್ಟು ಪುಸ್ತಕಗಳನ್ನ ಹೊರತಂದಿದ್ದಾರೆ. ಅದರಲ್ಲಿ 2015ರ ಒಂದು ವರ್ಷ ಭವಿಷ್ಯ ಕೂಡ ಹೌದು. ಬಹಳ ವಿಶೇಷವಾದ ಪುಸ್ತಕ. ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ, ನಮ್ಮ ರಾಶಿ ನಕ್ಷತ್ರದವ್ರಿಗೆ 2015 ಶುಭವೋ ಅಶುಭವೋ ಅಂತ. ಖಂಡಿತವಾಗ್ಲೂ ಗುರೂಜಿಯವರು ಬಹಳ ಸರಳ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲರಿಗೆ ಸ್ವಲ್ಪ ಸಮಸ್ಯೆ ಇದೆಯೋ ಅಂತವರಿಗೆ ಯಶಸ್ಸು ಸಾಧನೆಗೆ ಸೂಕ್ತ ಸರಳ ಸಲಹೆ, ಲಾಲ್ ಕಿತಾಬ್ ಪರಿಹಾರ ನೀಡ್ತಾ ಇದ್ದಾರೆ. ವೈದಿಕ ಮತ್ತು ತಂತ್ರೋಕ್ತ ಪರಿಹಾರಗಳನ್ನ ಕೂಡ ತಾವು ಪಡ್ಕೊಳ್ಬಹುದು ಈ 2015ರ ವರ್ಷ ಭವಿಷ್ಯ ಪುಸ್ತಕದಲ್ಲಿ. ಅದು ದೊರಕತ್ತೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ನಲ್ಲಿ, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರಿನಲ್ಲಿ. ಖಂಡಿತ ಇದರ ಒಂದು ಮೊತ್ತ ಕೂಡ ತುಂಬಾನೇ ಕಮ್ಮಿ, 50 ರೂಪಾಯಿ ಮಾತ್ರ. ಖಂಡಿತವಾಗ್ಲೂ ನೀವು ಹೋಗಿ ಅಲ್ಲಿ ಖರೀದಿಸಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾವು ಸುಹಾಸಿನಿ ಅಂತ. ಸುಹಾಸಿನಿ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಳಗಾಂದಿಂದ ರೀ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ರಿ. ಗುರೂಜಿ ಇದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀಮ್ಮ? ಹಾ, ಚೆನ್ನಾಗಿದ್ದೀನ್ರಿ. ನೀವು ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಆಕ್ಚುಲಿ 9 years ಕಂಪ್ಲೀಟ್ ಆಗಿ 10th ರನ್ನಿಂಗ್ ರೀ ಗುರುಜಿ, ಮದ್ವೆಯಾಗಿ. ಬಟ್ ಇನ್ನೂ ಪಾಪು ಇಲ್ರಿ, ಅದ್ರ ಬಗ್ಗೆನೇ ಕೇಳ್ಬೇಕಾಗಿತ್ತು. ಅಂದ್ರೆ ಇಲ್ಲಿವರೆಗೂ ಒಂದ್ಸತಿನೂ ಗರ್ಭ ನಿಂತಿಲ್ವಾ ತಾಯಿ? ಇಲ್ಲ ಗುರುಜಿ. ವೈದ್ಯರ ಬಳಿ ಅದೇ ನಾವು ಎಲ್ಲಾ ಕಡೆ ತೋರ್ಸಿದ್ವಿ ಗುರುಜಿ. ಅದು ಇಲ್ಲಿ ನಮ್ ಬೆಳಗಾಮಲ್ಲಿ BR ದೇಸಾಯಿ ಡಾಕ್ಟರ್ ಅಂತಿದ್ದಾರೆ, ಅವ್ರ ಕಡೆ ಒಂದು 3 to 4 years ಟ್ರೀಟ್ಮೆಂಟ್ ಆಯ್ತ್ರಿ. ಮತ್ತ ಆಮೇಲೆ ಗಿಜಾರೆ ಅಂತ ಒಟ್ಟ ಒಂದ್ 2-3 ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ಆಯ್ತ್ರಿ. ಹಿಂಗಾಗಿ ಅದು ಏನೂ ವರ್ಕೌಟ್ ಆಗ್ತಾ ಇಲ್ಲ. ಅವ್ರು ಲಾಸ್ಟ್ ಅಂದ್ರೆ IVF ಸಜೆಸ್ಟ್ ಮಾಡ್ತಾ ಇದಾರೆ ಗುರುಜಿ. ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಇಲ್ಲಿ ಸಮಸ್ಯೆ ಯಾರ ಮೇಲೆ ಹೇಳ್ತಿದ್ದಾರೆ? ಒಂದು ನಿಮ್ಮದ? ಇಲ್ಲ ಗುರುಜಿ, ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನಾಯ್ತ್ರಿ, ನಮ್ದು ಸ್ವಲ್ಪ ಪೀರಿಯಡ್ಸ್ ಇರ್ತಿರಿತ್ರಿ. ಬಟ್ ಈಗೇನ್ ಇಲ್ಲ, ಈಗ ನಾರ್ಮಲ್ ಆಗೈತ್ರಿ. ಇನ್ನೂ ಸ್ವಲ್ಪ ಜಲ್ದಿನೇ ಬರ್ತದೆ, ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ಹಸ್ಬೆಂಡ್ ಈಗಿಲ್ಲ ಗುರುಜಿ. ಇಟ್ ಬಿಫೋರ್ 3-4 years ಬ್ಯಾಕ್ ಸ್ವಲ್ಪ ಕೌಂಟಿಂಗ್ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀರಾ? ಹಾ, ತಗೊಂಡಿದ್ದೀವಿ ಗುರುಜಿ. ಆಗ್ಲಿ, ಚಿಂತೆ ಮಾಡಬೇಡಿ. ನೋಡೋಣ, ಒಮ್ಮೆ ಒಂದು ಕೆಲಸ ಮಾಡಿ ತಾಯಿ. ನಿಮ್ಮ ಸ್ವರತರಂಗದಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ. ಹಾ ಗುರುಜಿ. ಆದ್ರೆ ನಿಮ್ಮ ಮತ್ತು ನಿಮ್ಮ ಪತಿದೇವರ ಕಣ್ಣಿನ ರೇಖೆ ಇಬ್ಬರದು ಫೋಟೋ ಕಳಿಸ್ಕೊಡಿ. ಆಯ್ತು ಗುರುಜಿ. ನೋಡೋಣ. ಹಾಗೆ ಅದರಲ್ಲಿ ಏನಾದ್ರು ಸಮಸ್ಯೆಗಳಂತ ಕಂಡು ಬಂದ್ರೆ ಅದಕ್ಕೆ ಏನು ಔಷಧಿ ಬೇಕೋ ನಾನು ಖಂಡಿತ ತಿಳಿಸ್ತೀನಿ ತಾಯಿ. ಹೌದು ಗುರುಜಿ. ಅಂದ್ರೆ ಒಳ್ಳೇದು.
ಆಗ್ಲೇ ಹೇಳ್ತಾ ಇದೆ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಬಹಳ ವಿಶೇಷವಾಗಿ 2015ರ ವರ್ಷ ಭವಿಷ್ಯ ಪುಸ್ತಕವನ್ನ ಹೊರತಂದಿದ್ದಾರೆ. ಅದನ್ನ ಬರೆದಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರೇ ಅಂತ. ಅದರೊಟ್ಟಿಗೆ 26/1/2017 ಗೋಚಾರ ಫಲ ಸಹಿತ ಗುರುಜಿಯವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ. 12 ರಾಶಿ 27 ನಕ್ಷತ್ರಗಳಿಗೆ ಸಲಹೆ ಇದೆ, ಇದರಲ್ಲಿ ಸೂಚನೆ ಇದೆ, ಜೊತೆಗೆ ಸಾಂತ್ವನ ಕೂಡ ಇದೆ. ಅದುವೇ ಶ್ರೀ ಶನಿದೇವರ ಅನುಗ್ರಹಕ್ಕೆ ಮಹರ್ಷಿ ಪರಿಹಾರ ಸೂತ್ರಗಳು ಎನ್ನುವಂತಹ ಒಂದು ಪುಸ್ತಕ. ಇದು ಕೂಡ ನಮ್ಮ ಕೈಗೆ ಎಟ್ಕುವಂತಹ ದರದಲ್ಲಿದೆ, 50 ರೂಪಾಯಿಗೆ ದೊರಕತ್ತೆ. ಖಂಡಿತ ಹೋಗಿ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರ ಮಳಿಗೆಯಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಈಗ ಮಿಥುನ ರಾಶಿಯ ಕುರಿತು ತಿಳಿಸ್ಕೊಟ್ಬಿಡ್ತೀರಾ? ಖಂಡಿತ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಧೈರ್ಯ ಇದೆ, ಬೇಕಾದಷ್ಟು ಕೆಲಸಗಳನ್ನು ಸಿದ್ಧಿ ಮಾಡಬಹುದು, ಸಿದ್ಧಿಸ್ಕೊಳ್ಬಹುದು ಅಂತಕ್ಕಂತಹ ಮನಸ್ಥಿತಿ ಇದೆ. ಆದರೆ ವಿದ್ಯಾರ್ಥಿಗಳು ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಸರಿಯಾದಂಥ ರೀತಿ ಗಮನ ಇಲ್ದಿರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಅಂದುಕೊಂಡಂಥ ರೀತಿ ಸಾಧನೆ ಮಾಡೋಕ್ಕಾಗದಿರತಕ್ಕಂಥ ಪರಿಸ್ಥಿತಿಯೂ ಎದುರಾಗಬಹುದು. ಇವತ್ತು ಹೆಣ್ಣು ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಮತ್ತೊಬ್ಬರ ಸಲಹೆ ಮೇರೆಗೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅನ್ಸುತ್ತೆ. ಜೊತೆಗೆ ಇವತ್ತಿನ ದಿವಸ ನೀರತ್ರ ಕೆಲಸ ಮಾಡ್ತಕ್ಕಂಥವ್ರು, ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು, ಬಾವಿ ಕೆರೆಗಳಾಗಿರ್ಬೋದು, ಇಂತಹ ಕಡೆ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಯಾಕೆಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಆಗ್ಬೋದು, ತೊಂದರೆಗಳನ್ನು ಎದುರು ನೋಡ್ಬೋದು. ಇನ್ನು ದೇವಿ ಆರಾಧನೆ ಮಾಡೋದ್ರಿಂದ ಇಂಥ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಗೆ ಸಾಕಷ್ಟು ಯಶಸ್ಸಿದೆ. ಆದರೆ ಒಬ್ಬಂಟಿಗರೇ, ನನಗೊಬ್ಬನೇ ಇರತಕ್ಕಂಥದ್ದು, ನಾನೊಬ್ಬರೇ ಮಾಡಬೇಕು ಕೆಲಸ, ನನಗೆ ಬೇರೆ ಯಾರು ಸಹಾಯ ಇಲ್ಲ ಅಂತಕ್ಕಂತಹ ಮನಸ್ಥಿತಿ ನಿಮಗೆ ತುಂಬ ಆಳವಾಗಿರುತ್ತೆ. ಏನೇ ಆದರೂ ಸಹಿತ ನಾನೊಬ್ಬ ಸಾಧಿಸಬೇಕು, ಒಬ್ಬನೇ ಮಾಡಬೇಕು, ಇಡೀ ದೊಡ್ಡ ಸಂಸಾರ ಅಥವಾ ದೊಡ್ಡ ಕೆಲಸ, ಜವಾಬ್ದಾರಿತ್ವಾದಂಥ ಕೆಲಸ ನನ್ನ ಹೊಣೆ ಮೇಲೆ ಇದೆ, ನಾನೇ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಈ ಪ್ರಕಾರವಾದಂತಹ ಮನಸ್ಥಿತಿಯನ್ನು ನೀವು ತಂದುಕೊಳ್ತೀರಿ. ಏನೇ ಆದರೂ ನಿಮ್ಮೊಂದಿಗೆ ಭಗವಂತ ಇದ್ದಾನೆ. ಧೈರ್ಯದಿಂದ ಮಾಡ್ತಕ್ಕಂತಹ ಕೆಲಸಕ್ಕೆ ಭಗವಂತನ ಆಶೀರ್ವಾದ ಇದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ. ಜೊತೆಗೆ ಚಂಚಲತೆ ಇರತಕ್ಕಂತಹ ಮನಸ್ಸು, ಆ ಮನಸ್ಸಲ್ಲಿ ಒಂದು ಕಸಿವಿಸಿ ಇರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಆಲೋಚನೆ ಮಾಡುವಂಥ ರೀತಿಯಲ್ಲಿ ನಿಮಗೆ ಆಗ್ತಿರುತ್ತೆ. ಜೋಪಾನ, ಏನು ತೊಂದರೆ ಇಲ್ಲ, ಧೈರ್ಯವಾಗಿರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದಿದೆ. ಧೈರ್ಯದಿಂದ ನೀವು ಮುಂದೆ ಹೊರಟರೂ ಸಹಿತ ಅಧೈರ್ಯ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಿರುತ್ತೆ. ನಿಮ್ಮ ಪ್ರಾಂತ್ಯದಲ್ಲಿ ನೀವಲ್ದಿರ ನಿಮ್ಮ ಜೊತೆಲಿರ್ತಕ್ಕಂಥವ್ರು, ಆತ್ಮೀಯರು, ಕುಲಬಾಂಧವರು, ಮನೇಲಿರ್ತಕ್ಕಂಥ ಹಿರಿಯರು ಯಾರೊಬ್ಬರು ನಿಮಗೆ ಧೈರ್ಯ ತುಂಬಿದ್ರು ಸಹಿತ ನಿಮ್ಮ ಧೈರ್ಯದಲ್ಲಿ ಒಂದು ಅಂಜಿಕೆ ಇದ್ದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಹೆಜ್ಜೆ ಹಿಂದೆ ಹಾಕ್ತಾ ಇರ್ತೀರಿ. ಆದರೆ ಒಳಗಡೆ ನಿಮ್ಮದೇ ಆದಂತಹ ಒಂದು ವಿಲ್ ಪವರ್ ಇದ್ರೂ, ಧೈರ್ಯ ಇದ್ರೂ ಅದನ್ನು ಸಾಧನೆ ಮಾಡೋಕ್ಕಾಗದಂತಹ ಪರಿಸ್ಥಿತಿ ನಿಮಗಾಗ್ತಾ ಇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಗುರು ರಾಯರನ್ನು ಅಥವಾ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು. ಜೊತೆಗೆ ಮನೆಯಿಂದ ಆಚೆ ಹೊರಡೋಕೆ ಮುನ್ನ ಒಂದು ಚಿಟಿಕೆಯಷ್ಟು ಗೋಧಿನ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಮಂದಗತಿಯಲ್ಲಿ ಸಾಗ್ತಾ ಇದ್ದಂತಹ ದಿನಗಳು ಇನ್ನು ಮುಂದೆ ಚುರುಕಾಗುವಂತಹ ರೀತಿಯಲ್ಲಿದೆ. ಭೂಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಭವನ್ನು ನೋಡ್ತೀರಿ. ಅದರಲ್ಲಿ ರೈತರಿಗೂ ಸಹಿತ ಸಾಕಷ್ಟು ಲಾಭ ಆಗುವಂಥ ದಿನ. ನೀವು ಬೆಳೆದಂತಹ ಬೆಳೆ, ನೀವು ಯಾವ ಬೆಳೆಯನ್ನು ಹಾಕಬೇಕು ಅಥವಾ ಬೆಳೆ ಹಾಕಿ ಹೊಸದಾಗಿ ಬೆಳೆಯನ್ನು ಹಾಕುವಂಥದ್ದು, ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿನ ಕಾಣುವಂಥದ್ದು, ಇಂತೆಲ್ಲ ಕೆಲಸಗಳಿಗೆ ದಾರಿದೀಪವಾಗುವಂತಹದ್ದು ಇವತ್ತಿನ ದಿನ. ಇವತ್ತು ನಿಮ್ಮ ಜಾತಕದಲ್ಲಿ ಗುರುವಿನ ಅನುಗ್ರಹ ನಿಮಗಾದ್ರಿಂದ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಜೊತೆಗೆ ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ನೆಮ್ಮದಿಯುತವಾಗಿ ಸಮಾಧಾನಕರವಾದಂತಹ ರೀತಿಯಲ್ಲಿ ನಿಮ್ಮ ಬದುಕಿದ್ರೆ ಸಾಕಷ್ಟು ಲಾಭ ಇದೆ. ಹಾಗೆ ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸಿಗಾಗಿ ಇವತ್ತಿನ ದಿವಸ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ, ಶಾರದಾ ದೇವಿಯ ಆಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಮನಸ್ಸಲ್ಲೇ ಶಾರದೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಐಂ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಇದರಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಒಳ್ಳೆಯದಾಗಲಿ.
ಜಿ ಹಾಗೆ ನೆನಪಿಸ್ಲೇಬೇಕು, ನೀವು ರಾಣೆಬೆನ್ನೂರ್ಗೆ ಹೋಗಿ ಇವಾಗಷ್ಟೇ ಪ್ರೋಮೋ ನೋಡ್ತಾ ಇದ್ದೀವಿ. ಅಬ್ಬಾ, ಜನ ಸಾಗರ ಹರಿದು ಬಂದಿದೆ ಅಂತಾನೆ ಹೇಳ್ಬಹುದು ಅಲ್ವಾ ವೀಕ್ಷಕರೇ? ಯಾಕಂದ್ರೆ ಶನಿ ಶಿಂಗ್ನಾಪುರ್ನಲ್ಲಿ ಹೇಗೆ ಏಕಶಿಲಾ ಮೂರ್ತಿ ನೆಲೆ ನಿಂತಿದ್ದಾನೋ ಶನಿದೇವ, ಅದೇ ರೀತಿ ಕರ್ನಾಟಕದ ಶನಿ ಶಿಂಗ್ನಾಪುರ್ ಅಂತಾನೆ ಹೇಳ್ಬಹುದು ರಾಣೆಬೆನ್ನೂರಿನ ಈ ಸ್ಥಳ. ಹಾಗಾಗಿ ಬಹಳಷ್ಟು ಜನರು ಅಲ್ಲಿಗೆ ಬಂದಿದ್ರು, ಆದ್ರೆ ಇನ್ನಷ್ಟು ಜನರಿಗೆ ಹೋಗ್ಲಿಕ್ಕೆ ಸಾಧ್ಯವೂ ಆಗಿಲ್ಲ. ಆದ್ರೆ ಬೇಜಾರ್ ಮಾಡ್ಕೊಂಬೇಡಿ, ಇದೇ ಶನಿವಾರ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಆ ಎಲ್ಲಾ ದೃಶ್ಯಾವಳಿಗಳನ್ನ ನೀವೆಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತಾ ಬನ್ನಿ ಈಗ ಒಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ಭವಾನಿ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಭವಾನಿ ಅವರ? ರಾಣೆಬೆನ್ನೂರಿಂದ ಮೇಡಮ್. ಅವ್ವಾ ನೋಡ್ರಿ, ನಾನು ಈಗಷ್ಟೇ ರಾಣೆಬೆನ್ನೂರ್ ಬಗ್ಗೆ ಮಾತಾಡ್ತಿದ್ದೆ. ಹೇಗಿತ್ತು, ಬಂದಿದ್ರಾ ನೀವು ಆ ಒಂದು ಕಾರ್ಯಕ್ರಮಕ್ಕೆ? ಇಲ್ಲ ಮೇಡಮ್, ಬರಕ್ ಆಗ್ಲಿಲ್ಲ ಮೇಡಮ್. ಪರವಾಗಿಲ್ಲ ಬಿಡಿ, ಇದೇ ಶನಿವಾರ ಅದು ಪ್ರಸಾರ ಆಗ್ತಿದೆ, ಖಂಡಿತ ತಾವ್ ನೋಡ್ಬಹುದು. ನೋಡಾಕತ್ತಿದ್ದೆ ಮೇಡಮ್ ಇಷ್ಟ ತನಕ ನಾನು. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ಎಷ್ಟು ಪುಣ್ಯ ಮಾಡಿರಿ ಮೇಡಮ್ ನೀವು, ಆನಂದ್ ಗುರುಜಿ ಜೊತೆಗೆ ಇರ್ತೀರಿ. ಎಲ್ಲರೂ ಇದನ್ನೇ ಹೇಳ್ತಾರೆ. ಹೌದಮ್ಮ, ನಂಗೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮ ಹೆತ್ತು ತಂದೆ ತಾಯಿನ ಎಷ್ಟು ಪುಣ್ಯ ಮಾಡ್ಯಾರ ಮೇಡಮ್ ನಿಮ್ಮನ್ನ ಪಡೆಯಾಕ. ಓ, ಧನ್ಯವಾದಗಳಮ್ಮ, ತುಂಬಾ ಖುಷಿ ಅನ್ಸ್ತು ನೀವ್ ಈ ಮಾತು ಹೇಳಿದ್ದಕ್ಕೆ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಿಮ್ ಹೆಸರೇನು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ತಮ್ಮ ಹೆಸರು? ಭವಾನಿ ಮೇಡಮ್. ಭವಾನಿ, ಓಕೆ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆ ನಿಮ್ ಹತ್ರ ನಾನ್ ಮಾತಾಡ್ಬೇಕು ಅಂತ ಹೇಳಿ 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇನೆ ಗುರುಜಿ. ನಾನು ನನ್ ಲೈನೇ ಕನೆಕ್ಟ್ ಆಗ್ತಿಲ್ಲ. ಸಾಕಷ್ಟು ಸಮಸ್ಯೆಯಿಂದ ಬಳಲುತ್ತಿದ್ದೆ ಅವಾಗ, ಇವಾಗ ಸ್ವಲ್ಪ ಪರವಾಗಿಲ್ಲ. ಆಗ್ಲಿ ತಾಯಿ, ಸಮಸ್ಯೆ ಏನೇ ಇದ್ರೂ ಅದಕ್ಕೊಂದು ಸೂಕ್ತ ಪರಿಹಾರ ಇದ್ದೇ ಇರುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಖಂಡಿತಮ್ಮ, ಒಳ್ಳೇದಾಗತ್ತೆ. ಧೈರ್ಯ ಇರಬೇಕು. ಧೈರ್ಯದಿಂದ ನಾವು ಬರೋ ಸಮಸ್ಯೆಗಳನ್ನ ಹೊಡೆದೋಡಿಸ್ಬೇಕು. ಸಮಸ್ಯೆ ಅಂತಕ್ಕಂಥದ್ದು ಬಂದಾಗ ನೋಡಮ್ಮ, ಸಮಸ್ಯೆ ಹುಟ್ಟಿದಾಗಲೇ ಪರಿಹಾರ 16 ಹುಟ್ಕೊಂಡಿರುತ್ತೆ. ಯಾವ ಸಮಸ್ಯೆ ಹುಟ್ಟುತ್ತೋ ಅದ್ರ ಹಿಂದೆ 16 ಪರಿಹಾರಗಳಿರುತ್ತೆ. ಆ ಪರಿಹಾರಗಳಲ್ಲಿ ಒಂದಲ್ಲ ಒಂದು ನಮ್ಮನ್ನ ಕಾಪಾಡುತ್ತೆ. ಧೈರ್ಯ ಇರಬೇಕು ಅಷ್ಟೇ. ಇಲ್ಲಿ ಧೈರ್ಯ ಸಾಹಸ್ಯ ಲಕ್ಷ್ಮಿ. ನೀನು ಅಧೈರ್ಯ ಪಟ್ಟು ಬಿಟ್ರೆ ಆ ಸಮಸ್ಯೆ ಅಂತಕ್ಕಂಥದ್ದು ನಿನ್ನ ಮುಳುಗಿಸ್ಬಿಡುತ್ತೆ. ಆದ್ರೆ ಹೇಳಿದ್ದು ಎಲ್ಲ ಅನುಷ್ಠಾನ ಮಾಡ್ತಾನೆ ಅದನ್ನ ಗುರುಜಿ. ನಾನು ಸ್ವಲ್ಪ ಕೋರ್ಟಿನ ಬಗ್ಗೆ ಸ್ವಲ್ಪ ಬಿದ್ದಿತ್ತದು. ಅದನ್ನು 9 ವಾರ ನೀವು ಮಂಗಳವಾರ ಪೂಜೆ ಮಾಡ್ಬಿಟ್ಟು ಎಕ್ಕಿ ಗಿಡಕ್ ಇದು ತುಂಬಿ ಗಿಡಕ್ ಪೂಜೆ ಮಾಡಿ ಆಕಳ ಪೂಜೆ ಮಾಡು ಅಂತ ಹೇಳ್ತಿರು ಗುರುಜಿ. ಅದನ್ನೆಲ್ಲಾ ಮಾಡಿ ಕೋರ್ಟಿಗೆ ಹೋದೆ ನಾನು 11 ಸಲ ಪ್ರದಕ್ಷಿಣೆ ಮಾಡಿ. ಎಲ್ಲ ಒಟ್ಟು ನೀವು ಹೇಳಿದ್ದು ಪ್ರತಿಯೊಂದನ್ನು ನಾನು ಮಾಡ್ತಾನೆ ಅದನ್ ಗುರುಜಿ. ಈಗ್ಲೂ ಕೂಡ ಮಾಡ್ತಾನೆ ಅದೇನ್ ನಾನು. ಅದು ಅವಾಗಿಂತ ಇವಾಗ ಎಷ್ಟೋ ಬೆಟರ್ ದೆನ್. ನೋಡಮ್ಮ, ಕೋರ್ಟ್ ಕೆಲಸ ಅಂದಾಗ ಸ್ವಲ್ಪ ತಡ ಆಗುತ್ತೆ, ನಿಧಾನನೇ, ವಿಳಂಬ. ಕೋರ್ಟ್ ಅಲ್ಲಿ ಎರಡೂ ಕಡೆ ಇಬ್ರು ಪಾರ್ಟಿಗಳು ಓಡಾಡೋದೇ ಒಂದು ದೊಡ್ಡ ಪನಿಷ್ಮೆಂಟ್ ಅವ್ರಿಗೆ. ಸಾಮಾನ್ಯಕ್ಕೆ ತಪ್ಪು ಮಾಡ್ಲಿ, ತಪ್ಪು ಮಾಡ್ದಿರೇ ಇರಲಿ, ಮಾಡಿರ್ತಕ್ಕಂಥವ್ರು ಮಾಡ್ದಿರ್ತಕ್ಕಂಥವ್ರು ಇಲ್ಲೇನಾಗತ್ತೆ, ಒಬ್ಬರನ್ನೊಬ್ರು ರೋಡ್ಗೆ ಇಳ್ಕೊಂಡಾಗ ಅವರು ಕೋರ್ಟಿಗೆ ಬಂದ್ರೆ ಆ ಕೋರ್ಟಲ್ಲಿ ಇಬ್ಬರಿಗೂ ಅದರ ಅರಿವಾಗಬೇಕು. ಹಾಗಾಗಿ ಇಬ್ಬರನ್ನೂ ಓಡಾಡಿಸ್ತಾ ಇರ್ತಕ್ಕಂಥದ್ದು ಕೋರ್ಟಿನ ನಿಯಮಗಳಾಗಿರುತ್ತೆ. ಇರಲಿ, ಚಿಂತೆ ಮಾಡಬೇಡ ತಾಯಿ. ನಿನ್ನ ಮೊದಲಿಗೂ ಈಗೂ ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆಯಾ ನೀನು? ಹೌದು ಗುರುಜಿ. ಖಂಡಿತ ಒಳ್ಳೇದಾಗತ್ತೆ, ಇನ್ನಷ್ಟು ಚೆನ್ನಾಗಿರ್ತೀಯ ನೀನು. ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಯಾವುದೇ ತರಹ ಕೆಲಸಗಳಾದರೂ ಸಹಿತ ಅತಿ ಶೀಘ್ರವಾಗಿ ಆಗಬೇಕಾದ್ರೆ ನೀನು ಮಾಡ್ತಾ ಇರ್ತಕ್ಕಂತಹ ಅನುಷ್ಠಾನವನ್ನು ಮುಂದುವರಿಸು. ಅದರ ಜೊತೆಗೆ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಬಾ. ಇಷ್ಟು ಮಾತ್ರ ಮಾಡ್ಕೋ, ಸಾಕಷ್ಟು ಯಶಸ್ಸಾಗತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ನಾವು ಶುಭ ಅಂತ ಈ ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೇ ಕೇಳ್ಬೇಕು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಗಂಡ ಹೆಂಡತಿ ಸಂಸಾರದಲ್ಲಿ ತುಂಬಾ ತೊಂದರೆ ಇದೆ ಗುರುಜಿ. ಏನ್ ಸಮಸ್ಯೆ ತಾಯಿ? ಸರಿಯಾಗಿ ಹೊಂದಾಣಿಕೆ ಇಲ್ಲ ಗುರುಜಿ. ಯಾವಾಗ ನೋಡಿದ್ರು ಅನುಮಾನ ಪಡ್ತಾರೆ ತುಂಬಾನೇ. ಅದರಿಂದ ಬೇರೆ ಸಂಸಾರಗಳು ತುಂಬಾ ಕಷ್ಟ ಆಗ್ತಾ ಇದೆ ಗುರುಜಿ. ಯಾವ್ದಿಂದ ಅಮ್ಮ, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ತಾಯಿ. ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಎಲ್ಲಿ ಸಿಗ್ನಲ್ ಸಿಗುತ್ತೋ ಆ ಸ್ಥಳದಲ್ಲಿ ನಿಂತು ಮಾತಾಡಮ್ಮ. ಆಯ್ತು. ಹಲೋ, ಮಾತಾಡಮ್ಮ. ಈಗ ಗುರುಜಿ ನನ್ ಮೇಲೆ ಅನುಮಾನ ಪಡ್ತಾರೆ ಗುರುಜಿ ತುಂಬಾ. ನಾನು ಏನ್ ಮಾಡಿದ್ರು ಗೊತ್ತಿಲ್ಲ, ಯಾವ್ದನ್ನ ಎಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಅವ್ರು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ. ಸರಿಯಾಗಿ ಇದ್ ಮಾಡ್ತಾ ಇಲ್ಲ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 15 ವರ್ಷ ಆಯ್ತು ಗುರುಜಿ. 15 ವರ್ಷ ಆಗಿ ಇನ್ನೂ ನಿಮ್ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡ್ತಾರ? ಹೌದು ಗುರುಜಿ. ತಂದೆ ಬೇರೆ ತುಂಬಾ ಹಾರ್ಟ್ ಪೇಷಂಟ್ ಗುರುಜಿ. ನನ್ನಿಂದ ಅವರು ತುಂಬಾನೇ ನೋವು ಅನುಭವಿಸ್ತಾ ಇದ್ದಾರೆ ಗುರುಜಿ. ಧೈರ್ಯ ತನ್ಕೋ ತಾಯಿ. ಈ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ
ಸಂತ ಸೀತಾದೇವಿಗೆ ಈ ಅನುಮಾನ ತಪ್ಪಿದ್ದಾಗಲಿಲ್ಲ, ಇನ್ನು ಸಾಮಾನ್ಯರಿಗೆ ಏನು ಗತಿ ಇದು? ಎಲ್ಲ ಕಡೆ ಇರುವಂಥದ್ದೇ ಅಲ್ವಮ್ಮ. ನೀನು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ತಾಯಿ. ಇಂತಹ ಪರಿಸ್ಥಿತಿನಲ್ಲಿ ಬೇರೆ ಅನ್ಯ ಮಾರ್ಗಗಳನ್ನು ಏನೂ ಹುಡುಕ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅವರ ಮನಸ್ಥಿತಿ ಇನ್ನೊಂದು ಈ ಅನುಮಾನ ಅಂತಕ್ಕಂಥದ್ದು ಇದೆಯಲ್ಲ ತಾಯಿ, ಒಂದು ಸತಿ ಅನುಮಾನದ ಬೀಜ ಬಿದ್ದು ಬಿಟ್ರೆ ಅದು ಜೀವನ ಪರ್ಯಂತ ಅದು ಹೋಗೋದಿಲ್ಲ. ಹಾಗಂತ ಅನುಮಾನ ಇರ್ತಕ್ಕಂಥದ್ದನ್ನ ನಾವು ಅದನ್ನ ಬಿಚ್ಚಿ ತೋರಿಸುವಂತಹ ಪರಿಸ್ಥಿತಿ ಅಲ್ಲ ಅದು. ಈಗ ಬೇರೆ ಬೇರೆ ಪಾಪ ಈಗ ಬೇರೆಯವ್ರ ಜೊತೆ ಅನುಮಾನ ಪಡ್ತಾರ ಗುರುಜಿ. ಅವ್ರ ಸಂಸಾರ ಸುಖನು ಅವ್ರ ಗಂಡ ಹೆಂಡತಿರ ಮಧ್ಯೆ ಬಿರುಕು ಬರುತ್ತೆ ಗುರುಜಿ. ಹೌದಮ್ಮ, ಎಲ್ಲ ಕಡೆ ಅಷ್ಟೇ. ಈಗ ನಿನ್ ಸಂಸಾರ ಆದಂಗೆ ಅಲ್ವಾ ಇನ್ನೊಬ್ಬರ ಸಂಸಾರ ಆಗುವಂಥದ್ದು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಕೆಲವ್ರಿಗೆ ಏನಂದ್ರೆ ಅದೊಂದು ಚಟ, ಆ ತರ ಮಾತಾಡಿ ನಿಮ್ಮನ್ನು ಹಿಂಸೆ ಪಡಿಸಿದ್ರೆ ಅವ್ರಿಗೆ ಸಮಾಧಾನ. ಈ ತರಹ ಒಂದು ಸ್ವಲ್ಪ ಜನ ಇರ್ತಾರೆ ನಮ್ಮಲ್ಲಿ, ಸಾಕಷ್ಟು ಜನ ತಾಯಿ. ನೋಡು, ಈ 5 ಬೆರಳು ಹೇಗೆ ಒಂದು ಸಮ ಇಲ್ವೋ ಹಾಗೆ ಈ ಜನಗಳು ಅದೇ ತರ ಇರ್ತಾರೆ. ಆದರೆ ನಿನ್ನ ಪ್ರಾರಬ್ಧ ಕರ್ಮ ನಿನ್ನ ಈ ತರ ನಡೀತಾ ಇದೆ. ಇರೋದ್ರಲ್ಲಿ ಸಾಧ್ಯವಾದಷ್ಟು ಈ ಸಮಸ್ಯೆಗಳಿಂದ ನೀನು ಮುಕ್ತಳಾಗಬೇಕಾದ್ರೆ ಒಂದ್ ಕೆಲಸ ಮಾಡಮ್ಮ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಪರಿಸರದಲ್ಲಿ ಒಂದು ಬಾಳೆ ಮರ ಅಥವಾ ಬೇವಿನ ಮರ, ಬಾಳೆ ಮರ ಆದ್ರೂ ಪರವಾಗಿಲ್ಲ, ಬಾಳೆ ಗಿಡ ಆದ್ರೂ ಪರವಾಗಿಲ್ಲ, ಅಥವಾ ಬೇವಿನ ಮರ ಆದ್ರೂ ಪರವಾಗಿಲ್ಲ, ಇದಿತ್ತು ಅಂದ್ರೆ ಅಕ್ಕಿ ಹಿಟ್ಟಿನಿಂದ ದೀಪ ಮಾಡಿ ಅಕ್ಕಿ ಹಿಟ್ಟು ಕಲಸಬೇಕು. ಅಕ್ಕಿ ಹಿಟ್ಟನ್ನು ಕಲಸಿ ಅದರಲ್ಲಿ ದೀಪವನ್ನು ತುಪ್ಪದ ಬತ್ತಿ ಇಟ್ಟು ಅದಕ್ಕೆ ಆರತಿ ಮಾಡಬೇಕು. ಈ ಪ್ರಕಾರ ಒಂದು 9 ಮಂಗಳವಾರ ಮಾಡಮ್ಮ. 9 ಮಂಗಳವಾರ ಅಕ್ಕಿ ಹಿಟ್ಟಿನಿಂದ ದೀಪ ಆರತಿ ಮಾಡೋದ್ರಿಂದ ಸಾಮಾನ್ಯಕ್ಕಿಂತ ಹೆಣ್ಣು ಮಕ್ಕಳ ಮೇಲೆ ಬರ್ತಕ್ಕಂಥ ಕಳಂಕಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಈ ತರ ಅನುಮಾನ ಬೀಳ್ತಕ್ಕಂಥದ್ದು ಇಂತಹದ್ರಿಂದ ನೀನು ಮುಕ್ತರಾಗ್ಬೋದು. ಇದಕ್ಕೊಂದು ಪರಿಹಾರ ಇದೆ ತಾಯಿ, ಇದನ್ನ ಮಾಡಮ್ಮ. ಒಳ್ಳೇದು ಮಗು. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜೀಗ ಮುಂದಿನ ರಾಶಿ ಕುರಿತಾಗಿ ತಿಳಿಸ್ಕೊಡ್ತೀರಾ? ತುಲಾ ರಾಶಿ. ಖಂಡಿತಮ್ಮ. ಏನು ನಮ್ಮ ಈ ಹೆಣ್ಣು ಮಕ್ಕಳ ಸಮಸ್ಯೆಗಳು ಒಂದಾ ಎರಡ? ಇವತ್ತು ಇನ್ನೊಬ್ರು ಕೂಡ ಕರೆ ಮಾಡಿದಾಗ, ಹಿಂದೆ ಒಬ್ರು ಕರೆ ಮಾಡಿದ್ರಲ್ಲ ಗುರುಜಿ, ಒಂದು ಬೇರೆ ಹೆಣ್ಮೇಲೆ ಕಣ್ಣು ಹಾಕೋದು, ಇಲ್ಲ ತನ್ನ ಹೆಂಡತಿ ಮೇಲೆ ಅನುಮಾನ ಪಡೋದು. ತನ್ನ ಹೆತ್ತ ತಾಯಿ ಕೂಡ ಓರ್ವ ಹೆಣ್ಣು ಅಂತ ಯಾಕೆ ಯೋಚನೆ ಮಾಡಲ್ಲ, ಅವರ ಅಕ್ಕನಿಗೋ ತಂಗಿಗೋ ಹೀಗೆ ಭಾವಂದಿರು ತೊಂದರೆ ಕೊಟ್ಟಿದ್ರೆ ಇವ್ರು ಹೇಗೆ ಅನುಭವಿಸ್ತಾರೆ? ಯಾಕೆ ಗುರುಜಿ ಯಾರಿಗೂ ಅರ್ಥ ಆಗೋದಿಲ್ಲ? ಅವಳಿಗೂ ಒಂದು ಮನ್ಸಿರುತ್ತೆ, ಮನೇಲಿ ಬರೀ ಕೆಲಸದಾಳಲ್ಲ ಹೆಣ್ಣು ಅಂತ ಯಾಕೆ ಅನ್ಸೋದಿಲ್ಲ ಎಲ್ರಿಗೂ? ಸರಿಯಮ್ಮ, ಅದೇ ಮತ್ತೊಂದು ಹೆಣ್ಣು ಈ ಸಂಸಾರದಲ್ಲಿ ಕಣ್ಣಿಟ್ಟು ಆ ಸಂಸಾರ ಸುಂದರವಾಗಿರ್ತಕ್ಕಂತಹ ಸಂಸಾರದ ಮಧ್ಯದಲ್ಲಿ ಇನ್ನೊಂದು ಹೆಣ್ಣು ಪ್ರವೇಶ ಮಾಡೋದು ಬರುತ್ತಲ್ಲ, ಅಲ್ಲೂ ಒಂದು ಹೆಣ್ಣೆ ಆಗ್ತಾಳಲ್ಲ ಆಕೆನು, ಅವಳಾದ್ರೂ ಚಿಂತನೆ ಮಾಡ್ಬೇಕಲ್ವ? ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತಾರೆ. ಅದಕ್ಕೆ ಅದನ್ನೇ ತಾಯಿ ಹೇಳೋದು. ಒಟ್ಟು ಒಂದು ಹೇಳ್ಬೋದು ಸತ್ಯಾಂಶ, ನಮ್ಮ ಪೂರ್ವಾರ್ಜಿತ ಏನಿದೆಯೋ ಅದರ ಕರ್ಮಫಲಗಳಂತೂ ನಮಗೆ ಕಟ್ಟಿಟ್ಟು ಬುತ್ತಿ. ಇವತ್ತು ನಾವು ಹೇಗಿರ್ತೀವಿ ನಾಳೆ ನಮ್ಮ ಬದುಕಿಗೆ ಅದು ಕಟ್ಟಿಟ್ಟು ಬುತ್ತಿ. ಸಾಧ್ಯವಾದಷ್ಟು ಇವತ್ತು ನಾವು ಒಳ್ಳೆ ಮಾರ್ಗದಲ್ಲಿದ್ದರೆ ನಮ್ಮ ಮುಂದಾಗತಕ್ಕಂತಹದಾದ್ರೂ ಆ ಮುಂದಿನ ದಿನಗಳಾದರೂ ಸಹಿತ ಸಮೃದ್ಧಿಯಿಂದ ಇರುತ್ತೆ ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿದೆ. ಆದರೂ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಕ್ಕಂಥದ್ದು, ಪದೇ ಪದೇ ಈ ತರಹ ಗೋಳಾಡ್ತಕ್ಕಂಥದ್ದು, ಅದರಲ್ಲೂ ಈ ಅನುಮಾನ ಅಂತಕ್ಕಂಥದ್ದು ಇದೆಯಲ್ಲ, ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಅತಿ ದೊಡ್ಡದಾದಂಥ ರೋಗ ಅದು. ಈ ಅನುಮಾನದ ರೋಗ ಮಾತ್ರ ಯಾರಲ್ಲೂ ಬಿತ್ತನೆ ಹಾಕಬಾರ್ದು. ಯಾರ ಹೃದಯದಲ್ಲೂ ಸಹಿತ ಅನುಮಾನ ಅಂತಕ್ಕಂಥದ್ದು ಪದೇ ಪದೇ ಅವರನ್ನ ಚುಚ್ಚಿ ಮಾತಾಡ್ತಕ್ಕಂಥದ್ದು ಮಾಡಿದ್ರೆ ಆ ಅತಿಯಾದಂತಹ ಆವೇಗಕ್ಕೆ ಒಳಗಾಗಿ ಈ ತರಹ ಸಮಸ್ಯೆಗಳು ಬಂದಾಗ ಅವರು ಬದುಕುಳಿಯೋದೇ ಬೇಡ ಅನ್ನುವಷ್ಟು ಮಟ್ಟಕ್ಕೆ ಹೊರಟೋಗ್ತಾರೆ. ಇಂತಹ ಪರಿಸ್ಥಿತಿ ಸಾಕಷ್ಟು ಕಂಡು ಬರುತ್ತೆ, ಸಾಕಷ್ಟು ಕಡೆ ಆಗಿದೆ ಸಹಿತ. ಯಾಕೆಂದ್ರೆ ಒಂದು ಹೆಣ್ಣನ್ನ ಎಷ್ಟನ್ನ ನಾವು ಮಾತಾಡಿ ಆ ಮಾತಿನಲ್ಲೇ ಚುಚ್ಚಿ ಸಾಯಿಸಿ ನೋಡಿಮ್ಮ, 4 ಏಟು ಹೊಡೆದು ಬಿಟ್ಟರೆ ತಟ್ಕೊಳ್ಬೋದು, ಆ ನೋವು ಆ ಕ್ಷಣಕ್ಕೆ ಮಾತ್ರ. ಆದರೆ ಈ ಮನಸ್ಸು ಮೇಲೆ ಬೀಳುವಂತಹ, ಹೃದಯದ ಮೇಲೆ ಬೀಳುವಂತಹ ಮಾತಿದೆಯಲ್ಲ, ಆ ಮಾತು ತಡ್ಕೊಳಕ್ಕಾಗೋದಿಲ್ಲ. ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕು. ಯಾರ ಬಗ್ಗೆ ಏನೇ ಮಾತಾಡಬೇಕಾದ್ರೂ, ನಾನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಬೇಕು. ಅದಿಲ್ದಿರ ಅಲ್ಪವಾಗಿ ಆಲೋಚನೆ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಕಟ್ಟಿಟ್ಟು ಬುತ್ತಿ ನಮಗೆ ತೊಂದರೆ ಆಗುವಂಥದ್ದು. ಚಿಂತನೆ ಮಾಡಬೇಕಾದ್ದು ಧರ್ಮ. ಒಳ್ಳೇದಾಗಲಿ ಗುರುಜಿ. ಈಗ ಮುಂದಿನ ರಾಶಿ ತುಲಾ ರಾಶಿಯ ಕುರಿತು ತಿಳಿಸ್ಕೊಡ್ತೀರಾ ಅಲ್ವಾ? ಖಂಡಿತಮ್ಮ. ತುಲಾ ರಾಶಿಯವರ ಬಗ್ಗೆನೂ ತಿಳಿಸ್ತಾನೆ. ಹಾಗೆ ರಾಣಿಬೆನ್ನೂರಿನಲ್ಲಿ ಆ ಜನಸಾಗರ ನೋಡಿ ಎಷ್ಟು ಆನಂದವಾಯಿತು ನೋಡಮ್ಮ. ನಾವು ಬೆಳಗ್ಗೆನೆ ಹೊರಟ್ವಿ. ಬೆಳಗ್ಗೆ ಹೊರಟಾಗ ಜನ ಕಡಿಮೆ. ಏನಿದು ಆನಂದ್ ಗುರುಜಿಯವರ ಕಾರ್ಯಕ್ರಮ, ಜನ ಹೀಗಾಯ್ತಲ್ಲ ಅನ್ನೋ ಆಲೋಚನೆ ನನಗಾಯ್ತು. ಯಾಕೆಂದ್ರೆ ನನ್ನ ಅಭಿಮಾನಿ ದೇವರುಗಳು ಎಲ್ಲೆಲ್ಲಿದ್ದರೂ, ಯಾವುದೇ ಕಾರ್ಯಕ್ರಮದಲ್ಲಿದ್ದರೂ, ಅದರಲ್ಲೂ ಚಿತ್ರದುರ್ಗ ಕಾರ್ಯಕ್ರಮ ಮುಗಿಸಿ ರಾಣಿಬೆನ್ನೂರಿಗೆ ಬಂದದ್ದು. ಚಿತ್ರದುರ್ಗದಲ್ಲೂ ಸಾಕಷ್ಟು ಜನ ಇದ್ದರು. ಅಲ್ಲಿ ಸಾಕಷ್ಟು ಜನ ಹೇಳಿದ್ರು ಸಹಿತ, ನಾವು ರಾಣಿಬೆನ್ನೂರು ಬರ್ತೀವಿ ಗುರುಳೆ ನಿಮ್ಮ ಜೊತೆಗೆ ಅಂತ. ಸಂಜೆ ಕಾರ್ಯಕ್ರಮ ಅಲ್ವಾ, ಬೆಳಿಗ್ಗೆ ಹೋಮ ಸಮಯಕ್ಕೆ ಹೋಗಿ ಬರೋಣ ಅಂತ ನಾನು ಹೊರಟೆ. ಆದರೆ ಅಲ್ಲಿನ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಒಂದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶನಿಶಂಗನಾಪುರದಲ್ಲಿರ್ತಕ್ಕಂಥ ಸ್ವಾಮಿ ಶನೈಶ್ಚರ ಯನಮಃ, ಆ ಶನೈಶ್ಚರನ ಅನುಗ್ರಹಕ್ಕಾಗಿ ಅಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ಅದೇ ಪ್ರಕಾರವಾದಂತಹ ಸುಂದರವಾದಂತಹ ಒಂದು ಕೃಷ್ಣಶಿಲೆ ರಾಣಿಬೆನ್ನೂರಿನಲ್ಲೂ ಇದೆ.
ಇಲ್ಲೂ ಸಹಿತ ಅದೇ ಪ್ರಕಾರ ಮಡಿ ಆಚಾರ ಅನುಷ್ಠಾನಗಳು, ಶ್ರದ್ಧೆಯಿಂದ ಸ್ವಾಮಿಗೆ ಅಭಿಷೇಕ, ದಿನದ 24 ಗಂಟೆ ವರ್ಷದ 365 ದಿವಸ ತೈಲಾನುಷ್ಠಾನ, ಇದೆಲ್ಲವೂ ಸಹಿತ ಈ ಕ್ಷೇತ್ರದಲ್ಲೂ ನಡೆಯುತ್ತೆ. ಆದರೆ ಜನಸಾಗರ ನನ್ನ ಮನಸ್ಸಿಗೆ ಅಂದು ಸಂಬಂಧಪಟ್ಟಷ್ಟು, ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಜನ ಬೆಳಗ್ಗೆ ನನಗೆ ಕಾಣಲಿಲ್ಲ. ಸಂಜೆ ಜನ ಬಂತು, ಅದು ಎಲ್ಲಿಂದ ಬಂದರು, ಅದು ಯಾವ್ಯಾವ ಪ್ರಾಂತ್ಯದಿಂದ ಬಂದರು, ನಾನು ಬರಬೇಕಾದ್ರೆ ಸಹಿತ ವೇದಿಕೆಗೆ ನಾನು ಒಳಗಡೆ ಬರಬೇಕಾದ್ರೆ ನನ್ನ ಹಿಂದೆ ಮುಂದೆ ಜನ, ಆ ಜನಸಾಗರ ನೋಡೇ ಆನಂದವಾಯಿತು. ನಾನು ಬರೀ ಅಷ್ಟೇ ಜನ ಅಂತ ನಾನು ತಿಳ್ಕೊಂಡ್ರೆ, ಇನ್ನು ವೇದಿಕೆ ಒಳಭಾಗದಲ್ಲಿ ಎಷ್ಟು ದೂರ ಕಣ್ಣಾಯಿಸಿದ್ರು ಅಷ್ಟು ದೂರಕ್ಕೂ ಜನವೇ. ಆದರೆ ಅಷ್ಟು ಜನ ಸೇರ್ತಾರೆ ಅಂತ ಅಲ್ಲಿನವ್ರಿಗೂ ಅಷ್ಟು ಸಮಂಜಸವಾಗಿ ಗೊತ್ತಿರಲಿಲ್ವೇನೋ. ಹಾಗಾಗಿ ವಿದ್ಯುತ್ ಶಕ್ತಿ ಅಂದರೆ ಲೈಟಿನ ಆ ಬೆಳಕಿನ ಅನುಕೂಲಗಳನ್ನು, ಬೆಳಕಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಆದರೆ ಜನಸಾಗರ ಮಾತ್ರ ಮೂಲೆಗಳಲ್ಲೂ, ಬಿಲ್ಡಿಂಗುಗಳಲ್ಲಿ, ಮರಗಳ ಮೇಲೆ, ಅಬ್ಬಾ ಸಾಯಂಕಾಲ ಆ ದೃಶ್ಯ, ಜೊತೆಗೆ ಶಂ ಶನೇಶ್ಚರ ಯನಮಃ, ಆ ಶನೇಶ್ಚರ ಮಂತ್ರವನ್ನು ಕೂಗುವಂಥ ಆ ಮಂತ್ರ ಪಠನೆ ಮಾಡತಕ್ಕಂಥ ಸನ್ನಿವೇಶ ಇತ್ತಲ್ಲ, ಅದು ಗಗನ ಮುಟ್ಟಿತ್ತು. ಇದೆಲ್ಲವನ್ನೂ ನೋಡಬೇಕಾದ್ರೆ ನೀವು ಶನಿವಾರ ತಪ್ಪದಿರ ನೋಡಲೇಬೇಕು. ಜೊತೆಗೆ ನೋಡುವಾಗ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡಬೇಕು. ಯಾಕೆಂದರೆ ಶನೇಶ್ಚರನ ಕಾರ್ಯಕ್ರಮ, ಶನೇಶ್ಚರ ಮಂತ್ರ ಪಠನೆ, ಜೊತೆಗೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ನೀವು ಅದನ್ನು ಜಪಿಸಲೇಬೇಕು, ಖಂಡಿತ ಅದರ ಅನುಕೂಲ ಪಡಿಲೇಬೇಕು. ಹಾಗಾಗಿ ರಾಣಿಬೆನ್ನೂರಲ್ಲಿ ನಡೆದಂತಹ ವಿಶೇಷವಾದಂತಹ ತೈಲಾನುಷ್ಠಾನ ಅಭಿಷೇಕ, ಆ ಅಭಿಷೇಕ ಮಡಿಯಿಂದ ಆದಂತಹದ್ದು, ಈ ದೃಶ್ಯಗಳನ್ನು ತಾವೆಲ್ಲರೂ ನೋಡಲೇಬೇಕು. ಅದು ನೋಡಿ, ತುಲಾರಾಶಿ ಬರುವ ಸನ್ನಿವೇಶಕ್ಕೆ ನಾನು ಮಾತಾಡಬೇಕಾಗಿ ಬಂತು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತಾ, ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯಿಂದ ಸುಖ ಸಂತೋಷದಿಂದ ಇರಬಹುದಾದಂತಹ ಕಾಲ. ಆದರೆ ತುಲಾರಾಶಿಯವರಿಗೆ ಸ್ವಲ್ಪ ಆತಂಕಕ್ಕೊಳಗಾಗ್ತೀರಿ, ಉದ್ವಿಗ್ನಕ್ಕೊಳಗಾಗ್ತೀರಿ. ಯಾವುದೇ ಸಣ್ಣ ಪುಟ್ಟ ವಿಚಾರ ಆದರೂ ಅದನ್ನು ಸಮಾಧಾನವಾಗಿ ತಗೊಳ್ಳಲ್ಲ. ಅದರ ಹಿಂದೆ ನಿಮ್ಮ ಆಲೋಚನೆನೇ ಬೇರೆ ಥರ ಮಾಡ್ಕೊಳ್ತೀರಿ, ತುಂಬ ದೂರದ ಆಲೋಚನೆ ಮಾಡ್ತೀರಿ. ಸಮಸ್ಯೆಗಳು ನಿಜ, ಕಷ್ಟಗಳು ನಿಜ, ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟಿದೆ ನಿಜ. ಹಾಗಂತ ನಿಮ್ಮ ಬದುಕಬೇಕಾಗಿರ್ತಕ್ಕಂಥ ದಿನಗಳಲ್ಲಿ ಬರ್ತಕ್ಕಂಥ ಸುಖ ಸಂತೋಷ, ಕಷ್ಟ ಸುಖ ಅಂತಕ್ಕಂಥದ್ದು ಯಾರಿಗಿಲ್ಲ, ಎಲ್ಲರಿಗೂ ಕಷ್ಟ ಸುಖ ಇದೆ. ಆದರೆ ಬಂದಂಥ ಕಷ್ಟ ಸುಖಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋ ಚಿಂತನೆನ ನಾವು ಮಾಡಬೇಕು. ಅದೇ ನಮ್ಮ ದೊಡ್ಡತನ ಅನ್ಸುತ್ತೆ. ಅದರಿಂದ ಸಾಧ್ಯವಾದಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು, ಕಷ್ಟ ಪರ್ಮನೆಂಟ್ ಆಗಿರ್ತಕ್ಕಂಥದ್ದಲ್ಲ, ಆ ಕ್ಷಣಕ್ಕೆ ಬರ್ತಕ್ಕಂಥದ್ದು. ಬಂದಂಥ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಅನ್ನೋ ಚಿಂತನೆ ಮಾಡಿ ದೂರ ಮಾಡಿಕೊಂಡು ನೆಮ್ಮದಿಯುತವಾಗಿ ಸಂತೋಷವಾಗಿರಬೇಕು. ಅದು ತುಲಾರಾಶಿಯವರ ಗುಣವಾಗುತ್ತೆ. ಒಳ್ಳೆಯದಾಗಲಿ. ಇವತ್ತು ಸಾಧ್ಯವಾದಷ್ಟು ಮಾರುತಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಹನುಮನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ, ನೆಮ್ಮದಿ ಇಲ್ಲದಂತಹದ್ದು, ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗುವಂಥದ್ದು, ಸಮಾಧಾನನೇ ಇಲ್ದಿರ ಒದ್ದಾಡುವ ಸನ್ನಿವೇಶ ಆದಾಗ ನಿಮ್ಮ ಕಷ್ಟಗಳು ಜಾಸ್ತಿ ಇರುತ್ತೆ. ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಸು, ಹಾಗೆ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕು ಅನ್ನೋ ಆಸೆ. ಆದರೆ ಎಲ್ಲದರಲ್ಲೂ ಸಹಿತ ಒಂದು ಕಡಿವಾಣ ಅಂತಿದೆ. ಯಾವುದೂ ನಿಮ್ಮ ಮನಸ್ಸ ಇಚ್ಛೆ ಆಗದಿರತಕ್ಕಂಥದ್ದು. ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋದೊಂದು, ಆಗೋದೊಂದು. ಆಗುವಂತಹ ಕೆಲಸ ನಿಧಾನ ಆಗ್ಬೋದು, ಆದರೆ ಖಂಡಿತ ಕೆಲಸ ಆಗುತ್ತೆ. ಆದರೆ ಕೆಲಸ ಆಗೋದಕ್ಕೂ ಮುನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ, ಸಮಾಧಾನಕರವಾಗಿ ಸಿಗ್ತಕ್ಕಂತಹ ಲಾಭದ ಬಗ್ಗೆ ಚಿಂತನೆ ಮಾಡಿ, ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಶುಕ್ರ ಮತ್ತು ಬುಧನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ನೀವು ಅಂದ್ಕೊಂಡಂತಹ ಕೆಲಸ, ಯಾವೊಂದು ವೃತ್ತಿ ಧರ್ಮದಲ್ಲಿ ಇರ್ತೀರೋ ಆ ವೃತ್ತಿ ಧರ್ಮಕ್ಕೆ ಮತ್ತಷ್ಟು ಪ್ರಗತಿ ಕಾಣುವಂತಹ ಕೆಲಸ, ಅಂತಹ ಕೆಲಸಗಳ ಕಡೆ ನಿಮ್ಮ ಗಮನ ಸಾಕಷ್ಟು ಇರುತ್ತೆ. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಾಡಬೇಕಾದಂತಹದ್ದು ಚಂದ್ರಮೌಳೇಶ್ವರನ ದರ್ಶನ ಮಾಡಿ, ಅಥವಾ ಚಂದ್ರಶೇಖರನ ಆಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆಯಲ್ಲೇ ಓಂ ನಮಃ ಶಿವಾಯ ಅಂತಕ್ಕಂಥ ಆ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ. ಇದರಿಂದ ಸಾಕಷ್ಟು ಯಶಸ್ಸನ್ನು ಕಾಣಬಹುದು, ಸಾಕಷ್ಟು ಲಾಭವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಗುರುಜಿ, ಹಾಗೆಯೇ ಮುಂದಿನ ರಾಶಿಯ ಕುರಿತಾಗಿ ಕೂಡ ತಿಳಿಸ್ಕೊಟ್ಬಿಡಿ. ಯಾಕಂದ್ರೆ ಕೊನೆಯ ವಿಭಾಗದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಎಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಕಿವಿ ಮಾತನ್ನ ಹೇಳ್ತಿದ್ರ, ಚಳಿಯಿಂದ ಹೊಡೆತದಿಂದ ಹೇಗೆ ಪಾರಾಗಬೇಕು ಅಂತ ಅಲ್ವಾ ಗುರುಜಿ? ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಸನ್ನ ಸಮಾಧಾನವಾಗಿ ಇಟ್ಕೋಬೇಕು.
ನೆಮ್ಮದಿಯುತವಾಗಿರ್ತಕ್ಕಂತಹ ಕಾಲನ್ನ ಮತ್ತಷ್ಟು ಆರೋಗ್ಯಕರವಾದಂತಹ ಬೆಳವಣಿಗೆ ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಇಷ್ಟದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಜೊತೆಗೆ ಮಕರ ರಾಶಿಯವರು ಇವತ್ತಿನ ದಿವಸ ಶಂ ಶನೇಶ್ಚರಾಯ ನಮಃ ಶನೇಶ್ಚರ ಮಂತ್ರವನ್ನು ಸಹಿತ ನೀವು ಪಠನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಶನಿ. ಆದರೆ ಕುಂಭರಾಶಿಯವರಿಗೆ ಯಶಸ್ಸಿದೆ, ದಾರಿದೀಪವೂ ಇದೆ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದು. ಅಸಾಧ್ಯವಾದ್ದನ್ನು ಸಿದ್ಧಿಸ್ಕೊಳ್ತಕ್ಕಂಥ ವಿಶೇಷವಾದಂತಹ ಕಲ್ಪವೂ ಇವತ್ತಾಗಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಇವತ್ತಿನ ದಿವಸ ಒಂದು ದೇವಿನ ಆರಾಧನೆ ಮಾಡಿ. ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟ ವಿಚಾರ ಬಹಳ ಆಲೋಚನೆ, ಜೊತೆಗೆ ಹೊಸದಾದಂಥ ಕೆಲಸಗಳ ಬಗ್ಗೆ ನಿಮ್ಮ ಚಿಂತನೆ, ನೂತನವಾದಂತಹ ಹೊಸದಾಗಿ ಉದ್ಯೋಗನ ಹುಡುಕ್ತಾ ಇರತಕ್ಕಂಥವ್ರು, ವಿವಾಹಕ್ಕೆ ಹುಡುಕಾಟ ನಡೆಸ್ತಾ ಇರತಕ್ಕಂಥವ್ರು, ಯಾವುದೇ ಒಂದು ಮಂಗಳ ಕಾರ್ಯಗಳನ್ನು, ಗೃಹ ಪ್ರವೇಶ ಅಥವಾ ಮದುವೆ ಮುಂಜಿ ನಾಮಕರಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು, ಯಾವುದೇ ಕೆಲಸದ ಬಗ್ಗೆ ಚಿಂತನೆ ಇದ್ರೂ ಸಹಿತ ಮೀನರಾಶಿಯವರಿಗೆ ಇನ್ನು 18 ದಿನಗಳ ನಂತರ ಇನ್ನಷ್ಟು ಅಭಿವೃದ್ಧಿ ಆಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನೋಡಬಹುದು. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯ ಸಮೀಪದಲ್ಲೆಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಗುರುವಾರ ಅಶ್ವತ್ಥ ಪ್ರಾರ್ಥನೆ ಇದು ನಿಮ್ಮ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಸಾಧ್ಯವಾದರೆ ಒಂದು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು. ಕಾರಣ ನಿಮ್ಮ ರಾಶ್ಯಾಧಿಪತಿ ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ ಈ ಪ್ರಕಾರವಾಗಿ ಗುರುವನ್ನ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಶಾಂತ ಅಂತ ಭದ್ರಾವತಿಯಿಂದ ಮಾತಾಡ್ತಿರೋದು. ಹೌದಾ? ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಸ್ವಲ್ಪ ಕೇಳ್ಬೇಕು. ಗುರುಜಿ ಇದಾರೆ, ಮಾತಾಡಿ ಶಾಂತ ಅವ್ರೆ. ಹಲೋ ಹಲೋ, ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ಗುರುಜಿಯವರೇ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರಮ್ಮ. ನೋಡಿ, ನಾನು ಒಬ್ಬಂಟಿಗಳಾಗಿ ಜೀವನ ಮಾಡ್ತಾ ಇದ್ದೀನಿ. ಮುಂದೆ ನನ್ನ ಜೀವನ ಹೇಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಕಷ್ಟದಲ್ಲೇ ಬಂದಿದ್ದೀನಿ ಸ್ವಾಮಿ. ಅಲ್ಲ ತಾಯಿ, ಇಲ್ಲಿ ಒಬ್ಬಂಟಿಗರು ಯಾರೂ ಅಲ್ಲ, ಎಲ್ಲರೂ ಜೊತೆಯಲ್ಲಿರೋರೇ. ಆದ್ರೆ ನಾವು ಅನ್ಕೊಳ್ಬಾರ್ದು ಅದನ್ನ. ನಾವು ಒಬ್ಬಂಟಿಗರು ಅಂತ ನಾವು ಅನ್ಕೊಂಡ್ರೆ ನಾವು ನಿಜಕ್ಕೂ ಒಬ್ಬಂಟಿಗರಾಗ್ಬಿಡ್ತೀವಿ. ನೋಡಮ್ಮ, ತುಂಬಿದ ಸಂಸಾರದಲ್ಲಿ ಸಣ್ಣದಾದಂತ ಒಂದು ಸಮಸ್ಯೆ ಬಂದ್ರೆ ಅಲ್ಲಿ ಒಬ್ಬಂಟಿಗರಾಗ್ತಾರೆ. ತುಂಬಿದ ಸಂಸಾರದಲ್ಲಿ ಹಾಗಿದ್ದಾಗ ಯಾರು ಒಬ್ಬಂಟಿಗರಾಗೋದಿಲ್ಲ. ಎಲ್ಲರಿಗೂ ಭಗವಂತ ಜೊತೆಲಿದ್ದಾನೆ. ನಮ್ಮ ಈ ದೇಹದಲ್ಲಿ ಉಸಿರಾಟ ಇರೋ ತನಕ ನಮ್ಮ ಜೊತೆಗೆ ಭಗವಂತ ಜೊತೆಲಿ ಇದ್ದೇ ಇರ್ತಾನೆ. ಧೈರ್ಯ ತಂದ್ಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿದೆ. ಕಾರಣ ನೀವು ಅತಿಯಾದಂತ ಆಲೋಚನೆ ಮಾಡೋದ್ರಿಂದ. ನೀವು ಚಿಂತನೆ ಮಾಡೋದು ಬಿಡಬೇಕು, ಅತಿಯಾದಂತ ಆಲೋಚನೆ ಮಾಡೋದು ಬಿಡಬೇಕು. ಆಯಾ ಕಾಲಕ್ಕೆ ಬಂದಂತಹದ್ದನ್ನ, ಭಗವಂತ ಕೊಟ್ಟದ್ದನ್ನ ಸಂತೋಷದಿಂದ ಸ್ವಾಗತಿಸಿ ನಾವು ಆದಷ್ಟು ನೆಮ್ಮದಿಯುತವಾಗಿರ್ಬೇಕು ತಾಯಿ. ನಿಮ್ಮ ಮನೆ ದೇವರು ಯಾವ್ದಮ್ಮ? ವೆಂಕಟೇಶ್ವರ ಸ್ವಾಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಶಾಸ್ತ್ರದಲ್ಲೇ ಇದೆ, ಶ್ರೀನಿವಾಸನ ದೇಹವೊಂದಿದ್ರೆ ಎಂತಹ ಅಸಾಧ್ಯವಾದಾದ್ರೂ ಎಲ್ಲವೂ ಸಾಧ್ಯನೇ ಅಂತ. ಹಾಗಿರ್ಬೇಕಾದ್ರೆ ಶ್ರೀನಿವಾಸನ ನಂಬುದವರಿಗೆ ಕೈ ಬಿಡೋದಿಲ್ಲಮ್ಮ. ಒಳ್ಳೇದಾಗ್ಲಿ ತಾಯಿ. ಶಾಂತವ್ರೆ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಚಳಿಗಾಲ, ಸಿಕ್ಕಾಪಟ್ಟೆ ಚಳಿ, ಜೊತೆಗೆ ಒಂದು ರೀತಿ ಮೈ ಮೇಲೆಲ್ಲ ಬಿಳಿಯಾಗಿ ಬರೆ ತರ ಆದ್ರೆ ಅವಮಾನ ಕೂಡ. ಹಿಂದೆಲ್ಲ ತರಾವರಿ ಕ್ರೀಮ್ಗಳು ಬರ್ತಿರ್ಲಿಲ್ಲ, ಕೊಬ್ಬರಿ ಎಣ್ಣೆ ಹಚ್ಕೊಳ್ಬಿಡ್ತಿದ್ರು. ಆದ್ರೆ ನೀವು ಹೇಳ್ತಿದ್ರ ಅದು ಸ್ವಲ್ಪ ರಣವಾಗಿದೆ ಅಂತ ಹೇಳಿದ್ರು ಕೂಡ. ಹಾಗೆ ಚಳಿಯಿಂದ ಸ್ವಲ್ಪ ಬಚಾವಾಗಬೇಕು ಅಂದ್ರೆ ಬಹಳ ವಿಶೇಷವಾಗಿ ಬಾಳೆ ಎಲೆ, ಬಾಳೆಹೂ, ಬಿಳಿ ಎಕ್ಕದ ಎಲೆ, ಪಚ್ಕರ್ಪುರ ಮತ್ತೆ ಕೊಬ್ಬರಿ ಎಣ್ಣೆ ಇದನ್ನು ಉಪಯೋಗಿಸ್ಕೊಂಡು ಒಂದು ರೀತಿಯ ತರ ಏನಾದ್ರು ಮಾಡ್ಕೊಳ್ಬೇಕಾ? ಹೇಗ್ ಮಾಡ್ಕೊಳ್ಬೇಕು? ಎಷ್ಟು ಪ್ರಮಾಣ ತಿಳಿಸ್ಕೊಡಿ. ಫಸ್ಟು ಬಾಳೆ ಎಲೆ, ಬಾಳೆಹೂ, ಬಾಳೆ ರೆಕ್ಕೆ, ಇನ್ನು ಅದ್ರ ಜೊತೆಗೆ ಬಿಳಿ ಎಕ್ಕದ ಎಲೆ, ಇದೆಲ್ಲವನ್ನು ಸಹಿತ ಸ್ವಲ್ಪ ಒಣಗಿಸ್ಕೊಳ್ಬೇಕು. ಅಂದರೆ ಬಿಸಿಲಿಗೆ ಬೀಳ್ದಿರ ನೆರಳಲ್ಲೇ ಒಣಗಿಸ್ಕೋಬೇಕು. ಒಣಗಿ ಪುಡಿ ಆದ ನಂತರ ಆ ಪುಡಿನ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಬೇಕು. ಇದು ಹೀಗೂ ಮಾಡ್ಬೋದು, ಅಥವಾ ಇದನ್ನು ಸುಟ್ಟು ಕರಕು ಮಾಡಬಹುದು. ಸುಟ್ಟು ಕರಕು ಮಾಡಿದಾಗ ಆ ಕಪ್ಪು ಆದಂತಹದ್ದನ್ನು ಹಚ್ಕೊಂಡಾಗ ಒಂಥರ ಹಿಂಸೆ ಅನ್ನಿಸ್ಬೋದು. ಆದರೆ ಒಣಗಿ ಪುಡಿ ಮಾಡಿರ್ತಾರಲ್ಲ, ಆ ಪುಡಿ ಆದ ನಂತರ ನೀವು ಜೋರಾಗಿ ಇಸ್ಕಿದ್ರೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಆ ಪುಡಿನ ಕೊಬ್ಬರಿ ಎಣ್ಣೆಗೆ ಹಾಕಿ
ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಅದನ್ನು ಮಿಶ್ರಣ ಮಾಡಿ ಬಿಸಿಲಲ್ಲಿ ಒಂದು 4 ದಿವಸ ಬಿಸಿಲಲ್ಲಿ ಇಡಬೇಕು. ಆ ಬಿರಟೆ ಹಾಕ್ಬಿಟ್ಟು, ಅಂದರೆ ಕೊಬ್ಬರಿ ಎಣ್ಣೆ ಬಾಟ್ಲಿಗೆ ಬಿರಟೆ ಹಾಕಿ ಅದನ್ನು 4 ದಿವಸ ಬಿಸಿಲಲ್ಲಿಡಿ. 5ನೇ ದಿವಸದಿಂದ ಆ ಎಣ್ಣೆನ ಜೋರಾಗಿ ಕಲಸಿ ಅದರೊಳಗೆ ಡಸ್ಟ್ ಬರಬಾರ್ದು, ಧೂಳಿಲ್ದಿರ ಇರ್ತಕ್ಕಂಥದ್ದನ್ನು ಬೇಕಾದ್ರೆ ಒಂದು ತೆಳ್ಳನೆ ಬಟ್ಟೆ ಮೇಲೆ ಆ ಎಣ್ಣೆನ ಶೋಧಿಸ್ಕೊಂಬಿಡಿ. ಶೋಧಿಸ್ಕೊಂಡು ಆ ಎಣ್ಣೆನ ನೀವು ಚರ್ಮದ ಮೇಲೆ ಪಾಲಿಶ್ ಅಂದರೆ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಹಿಂಗೆ ಉಜ್ಜೋದ್ರಿಂದ ಚರ್ಮನೂ ಹೊಳೆಯಕ್ಕೆ ಶುರುವಾಗುತ್ತೆ, ಕಪ್ಪು ಕಲೆಗಳು ಹೋಗುತ್ತೆ, ಚರ್ಮ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಸಮ ಆಗುತ್ತೆ, ಮತ್ತು ಈ ಅಲರ್ಜಿ ಸಮಸ್ಯೆಗಳಾಗಲಿ ಮತ್ತು ಚರ್ಮದಲ್ಲಿ ಆಗ್ತಕ್ಕಂತಹ ಯಾವುದೇ ಸಮಸ್ಯೆಗಳಿದ್ರೂ ಅದಕ್ಕೆ ಸೂಕ್ತವಾದ ಪರಿಹಾರ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಳೆ ಎಲೆ, ಬಾಳೆ ಹೂವು, ಆ ಹೂವಿನ ಮೇಲೆ ಇರ್ತಕ್ಕಂಥ ಒಂದು ರೇಖೆ, ಅದಾದ ನಂತರ ಪಚ್ಚಕರ್ಪೂರ, ಬಿಳಿ ಎಕ್ಕದ ಎಲೆ, ಇದನ್ನ ನೆರಳಲ್ಲಿ ಒಣಗಿಸ್ಕೋಬೇಕು. ನೆರಳಲ್ಲಿ ಒಣಗಿಸ್ಕೊಂಡು ಬಹಳ ಗರಿಗರಿ ಥರ ಆದಾಗ ಅಥವಾ ಒಣಗಿದಾದ ನಂತರ ಅದನ್ನ ಒಂದು ಬಾಣ್ಲೆ ಅಥವಾ ಒಂದು ಹೆಂಚಿನ ಮೇಲೆ, ಬಾಣ್ಲೆ ಅಥವಾ ಹೆಂಚಿನ ಮೇಲೆ ಚೆನ್ನಾಗಿ ಒಣಗಿದಾದ ನಂತರ ಮತ್ತಷ್ಟು ಬಿಸಿ ಬರಲಿಕ್ಕೋಸ್ಕರ ಹೆಂಚು ಅಥವಾ ಬಾಣ್ಲೆ ಮೇಲೆ ಹಾಕಿ. ಅದು ಒಂಥರ ಗರಿಗರಿ ಥರ ಆಗಿಬಿಡುತ್ತೆ. ಅಂದರೆ ನೀವು ಹಪ್ಪಳನ ಮುರಿದ್ರೆ ಯಾವ ರೀತಿ ಪುಡಿ ಆಗುತ್ತೋ ಆ ಪ್ರಕಾರ ಆ ಎಲೆಗಳನ್ನು ಪುಡಿ ಆಗಬೇಕು. ಪುಡಿಯಾಗಿ ಅದನ್ನು ನುಣ್ಣಗೆ ನೈಸಾಗಿ ಮೈದಾ ಹಿಟ್ಟು ಥರ ಅದನ್ನು ಪೇಸ್ಟ್ ಮೈದಾ ಹಿಟ್ಟು ಪೌಡರ್ ಥರ ಮಾಡ್ಕೊಳ್ಳಿ. ಅದನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ. ಕೊಬ್ಬರಿ ಎಣ್ಣೆಗೆ ಹಾಕಿ 3 ದಿನಗಳ ಕಾಲ ಬಿಸಿಲಲ್ಲಿಡಿ. ಕೊಬ್ಬರಿ ಎಣ್ಣೆ ಸಾಧ್ಯವಾದಷ್ಟು ಪ್ಯೂರ್ ಆಗಿರಬೇಕು. ಬೇರೆ ತೈಲಗಳು, ಬೇರೆ ಎಣ್ಣೆಗಳು ಅದಕ್ಕೆ ಮಿಕ್ಸ್ ಆಗಿರಬಾರ್ದು. ಇದಿಷ್ಟನ್ನು ಹಾಕಿ 1 ಚಿಟಿಕೆ ಪಚ್ಚಕರ್ಪೂರ ಅದರಲ್ಲಿ ಹಾಕಿ 3 ದಿವಸ ಬಿಸಿಲಲ್ಲಿಟ್ಟಾದ ನಂತರ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 1-2 ಡ್ರಾಪ್ ಹನಿ ಎಣ್ಣೆನ ಹಾಕ್ಕೊಂಡು ಎಲ್ಲಿ ಚರ್ಮ ಬಾಧೆ ಇರುತ್ತೋ, ಯಾವ ಜಾಗದಲ್ಲಿ ಹೊಡೆದಿರುತ್ತೋ ಅಥವಾ ಇಲ್ದಿದ್ರೂ ಸಹಿತ ಮೈಗೆ ಹಚ್ಚೋದ್ರಿಂದ ಖಂಡಿತ ಹೇಳ್ತಾನೆ ಸಾಕಷ್ಟು ಯಶಸ್ಸಿದೆ. ಎಂಥ ಬಿರುಕು ಬಿಟ್ಟಿದ್ರು, ಚರ್ಮ ಬಾಧೆಯಿಂದ ನರಳುತ್ತಾ ಇದ್ರು, ಚರ್ಮ ಮೇಲಿಂದ ಹೊಡೆದು ರಕ್ತ ಬರ್ತಕ್ಕಂಥದ್ದು, ಉರಿ ಆಗ್ತಕ್ಕಂಥದ್ದು ಅಥವಾ ಬಹಳ ಹಿಂಸೆ ಆಗುವಂಥದ್ದು, ಯಾರ ಮುಂದೆ ಏನಾದ್ರು ಓಡಾಡಬೇಕಾದ್ರೆ, ನಡಿಬೇಕಾದ್ರೆ ತೊಂದರೆ ಆಗುವಂಥದ್ದು, ಇಂಥದ್ದಕ್ಕೂ ಸಹಿತ ಸೂಕ್ತ ಪರಿಹಾರ ಅಲ್ಲಿದೆ. ಅಂದ್ರೆ ಗುರುಜಿ, ನೀವು ಹೇಳಿದ್ರಿ ಪಚ್ಚಕರ್ಪೂರ ಮಾತ್ರ 1 ಚಿಟಿಕೆ ಅಂದ್ರೆ 1 ಚಿಟಿಕೆನೆ, ತುಂಬಾ ಕಮ್ಮಿ ಹಾಕ್ಬೇಕು, ಇಲ್ಲಾದ್ರೆ ಜಾಸ್ತಿ ಉರಿಯುತ್ತೆ ಅಂತ. ಬರೀ ಒಂದು ಸುಗಂಧಕ್ಕೋಸ್ಕರ ಅದನ್ನ ಹಾಕ್ಬೇಕು ಅಂತ ಹೇಳಿದ್ರಿ. ಹಾಗೆ ಇದನ್ನೆಲ್ಲ ಎಷ್ಟು ಪ್ರಮಾಣ ತಗೊಬೇಕು ಗುರುಜಿ? ಎಲೆ, ಹೂ ಮತ್ತೆ ಬಿಳಿ ಎಕ್ಕದ ಎಲೆ ಎಲ್ಲ ನೋಡಿ, ಬಾಳೆ ಎಲೆ 2 ಅಂಗೈ ಅಗಲ ಬಾಳೆ ಎಲೆ ತಗೊಳ್ಳಿ, 2 ಬಿಳಿ ಎಕ್ಕದ ಎಲೆ ತಗೊಳ್ಳಿ, ಒಂದು 10 ಮೊಗ್ಗು ತಗೊಳ್ಳಿ. ಅಂದ್ರೆ ಬಾಳೆ ದಿಂಡಿನ ಮೊಗ್ಗು 10. ಹಾಗೆ ಬಾಳೆ ದಿಂಡಿನ ಆ ಮೊಗ್ಗಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಕೆಂಪು ವರ್ಣದಲ್ಲಿ ಇರತಕ್ಕಂಥ ಅದೊಂದು ಒಂದು ರೇಖೆ, ಅದೊಂದು ತಗೊಳ್ಳಿ. ಇದೆಲ್ಲವನ್ನು ಸಹಿತ ನೆರಳಲ್ಲಿ ಒಣಗಿಸಿ. ನೆರಳಲ್ಲಿ ಒಣಗಿದಾಗ ಅದು ಗರಿಗರಿಯಾಗಿ ಒಣಗಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಒಣಗುತ್ತೋ ಅಷ್ಟು 3 ದಿವಸ ಒಣಗಿದಾದ ನಂತರ ಒಂದು ಬಾಣ್ಲಿ ಅಥವಾ ಒಂದು ಹೆಂಚಿನ ಮೇಲೆ ಶಾಖ ಕೊಟ್ಟು ಅದನ್ನು 1-2 ನಿಮಿಷ ಇಟ್ಟರೆ ಪೂರ್ತಿ ಗರಿಗರಿ ಆಗುತ್ತೆ. ಅಂದರೆ ಒಂದು ಹಪ್ಪಳದ ಥರ ಆಗುತ್ತದೆ. ಅದನ್ನು ಕುಟ್ಟಿ ಪುಡಿ ಮಾಡ್ತಕ್ಕಂಥದ್ದು ನೈಸಾಗಿ ಮೈದಾ ಹಿಟ್ಟು ಥರ ಪುಡಿ ಮಾಡ್ಕೊಳ್ಳಿ. ಅದನ್ನು ತೈಲದಲ್ಲಿ ಮಿಶ್ರಣ ಮಾಡಿ, ತೈಲನ ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿ ಅದನ್ನು 3 ದಿವಸಗಳ ಕಾಲ, 3 ದಿನಗಳ ಕಾಲ ಬಿಸಿಲಲ್ಲಿಡಬೇಕು. 3 ದಿವಸ ಬಿಸಿಲಲ್ಲಿಟ್ಟು ನಂತರ ಅದನ್ನು ಉಪಯೋಗಿಸ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಪುನಃ ಮಾರನೇ ದಿವಸ ತೊಳಿಬೇಕಾದ್ರೆ ಸೀಗೆಕಾಯಿ ಅಥವಾ ಕಡಲೆ ಹಿಟ್ಟು ಸೀಗೆಕಾಯಿ ಉಪಯೋಗಿಸೋದ್ರಿಂದ ಚರ್ಮ ಬಾಧೆ ಬರೋಲ್ಲ, ಚರ್ಮದ ಮೇಲೆ ಕಲೆ ಬರೋದಿಲ್ಲ, ಅಥವಾ ಅದು ಬೇರೆ ಥರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಯಾವುದೇ ಥರ ಸಮಸ್ಯೆಗಳಿಲ್ದಿರ ನೆಮ್ಮದಿಯುತವಾಗಿ ಆರೋಗ್ಯವಂತವಾಗಿ ಆರೋಗ್ಯಕರವಾದಂಥ ಚರ್ಮವನ್ನು ನಾವು ಉಳಿಸ್ಕೊಳ್ಬಹುದು. ಒಳ್ಳೆಯದಾಗಿ ಗುರುಜಿ, ಇವತ್ತು ನೀವು ಹೇಳಿದಂತಹ ಈ ಒಂದು ಪರಿಹಾರ ಅಂತೂ ಒಬ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಬೇಕಾಗಿದ್ದಂತಹ ಒಂದು ಪರಿಹಾರ ನೀಡಿದ್ರಿ. ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಒಳ್ಳೆಯದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗಿ ಬರೋದಾ? ನಮಸ್ಕಾರ.